ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಸೋಮವಾರ, ನಾನು ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಟೈಮ್ ಆಗಲೇ 9:30 ಆಗಿದೆ. ಇವಾಗ ರೆಡಿಯಾಗಿ ಬಿಲ್ಡಿಂಗ್ ಹತ್ರ ಹೋಗ್ತಾ ಇದ್ದೀನಿ. ಹಾಗೆಯೇ ಇವತ್ತು ಚಿಕ್ಕಪೇಟೆಗೆ ಕೂಡ ಹೋಗೋ ಪ್ಲ್ಯಾನ್ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಸೀರೆ ತೊಗೊಂಬರ್ಬೇಕಾಗಿತ್ತು. ಇನ್ನೂ ಕೂಡ ತೊಗೊಂಡು ಬಂದಿಲ್ಲ. ಹೋದ ವರ್ಷ ಎಲ್ಲನೂ ನಾವು ಜೂನ್ ಜುಲೈಯಲ್ಲೇ ಸೀರೆ ಎಲ್ಲ ತೊಗೊಂಡು ಬಂದು ಇಟ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡ್ಬಿಡ್ತಾ ಇದ್ವಿ. ಅಂದರೆ ಹಬ್ಬಕ್ಕೆ ಏನೇನೆಲ್ಲ ಬೇಕೋ ಪ್ರತಿಯೊಂದನ್ನು ಕೂಡ. ಸೊ ಈ ವರ್ಷ ಏನೂ ಕೂಡ ಶಾಪಿಂಗ್ ಮಾಡಿಲ್ಲ, ಇನ್ನೂ ಕೂಡ ಸೀರೆ ತೊಗೊಂಡಿಲ್ಲ ನಾನು. ಇವತ್ತು ಹೋಗ್ತಾ ಇದ್ದೀನಿ. ಮತ್ತಿನ್ನೇನು ಮುಂದಿನ ವಾರನೇ ಹಬ್ಬ ಇರೋದು. ಮತ್ತಿನ್ನೂ ಲೇಟ್ ಮಾಡಿದ್ರೆ ಆಗಲ್ಲ. ನಾನು ಕೂಡ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು. ಸೊ ಇವತ್ತು ಸೀರೆ ತೊಗೊಂಡು ಬಂದುಬಿಟ್ಟೆ ಅಂತ ಅಂದರೆ ಆಮೇಲೆ ಈ ವಾರ ಏನಿದೆ ಫುಲ್ ಕಂಪ್ಲೀಟ್ ಮನೆ ಕ್ಲೀನ್ ಮಾಡ್ಕೊಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಉಷಾಕ್ಕ ಆಮೇಲೆ ನಮ್ಮ ಮಮ್ಮಿ ಹೋಗ್ತಾ ಇದ್ದೀವಿ ಸೀರೆ ತೊಗೊಂಡು ಬರೋದಕ್ಕೆ ಅಂತ. ಉಷಾಕ್ಕ ಅವ್ರ ಮನೆಯಿಂದ ಡೈರೆಕ್ಟಾಗಿ ಮೆಟ್ರೋ ಸ್ಟೇಷನ್ ಹತ್ರನೇ ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ ಮತ್ತು ಮಮ್ಮಿ ಇಬ್ಬರೂ ಕೂಡ ಮೆಟ್ರೋ ಸ್ಟೇಷನ್ ಹತ್ರನೇ ಹೋಗ್ತೀವಿ. ಸೊ ಅಲ್ಲಿ ಮೀಟ್ ಮಾಡಿ ಒಟ್ಟಿಗೆ ಹೋಗ್ಬೋದು ಎಲ್ಲರೂ ಅಂತ. ಹಾಗೆಯೇ ಇನ್ನೂ ಏನೇನೋ ಪ್ಲ್ಯಾನ್ ಇದೆ ತೊಗೊಂಬರ್ಬೇಕು ಅಂತ. ಉಷಾಕ್ಕನೂ ಕೂಡ ಒಂದಷ್ಟು ಶಾಪಿಂಗ್ ಮಾಡಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಸೊ ನಾನು ಕೂಡ ಒಂದಷ್ಟು ಇಟ್ಕೊಂಡಿದ್ದೀನಿ ನನ್ನ ಮೈಂಡಲ್ಲಿ, ಏನೇನು ತೊಗೊಳ್ಬೇಕು ಅಂತೆಲ್ಲ ಅಂದ್ಬಿಟ್ಟು. ಸೊ ಅದನ್ನೆಲ್ಲ ತೊಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನನಗೆ ಸಿಕ್ಕಿದ್ರೆ ಚೆನ್ನಾಗಿರೋದು ತೊಗೊಂಡು ಬರ್ತೀನಿ. ಅಂದರೆ ಬಾಗಿಲಿಗೆ ತೋರಣ ಎಲ್ಲ ತೊಗೊಂಬರ್ಬೇಕು ಅಂತ. ಈ ಭತ್ತದ ತೋರಣ ಎಲ್ಲ ಬರುತ್ತಲ್ವ, ನನಗೆ ಅದೇನೋ ಇವಾಗ ಅದೊಂದು ಇಷ್ಟ ಆಗಿದೆ. ಸೊ ಹಾಗಾಗಿ ಇಫ್ ಇನ್ ಕೇಸ್ ಏನಾದರೂ ಅಲ್ಲಿ ಸಿಕ್ಕಿದ್ರೆ ಚಿಕ್ಕಪೇಟೆನಲ್ಲಿ ಭತ್ತದ ತೋರಣ ಒಂದು ತೊಗೊಳ್ಳೋಣ ಅಂತ. ಅದಾದಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ನಾನು ಸೀರೆ ತೊಗೊಳ್ತೀನಿ, ಅದು ಗುರುಪ್ರವೇಶಕ್ಕೆ ಆಗೋ ಥರ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೈಟ್ ಏನಾದ್ರು ಪೂಜೆ ಎಲ್ಲ ಇರುತ್ತೆ ಅಲ್ವಾ, ಗಣೇಶ ಹೋಮ ಅದೆಲ್ಲ. ಸೊ ಅವಾಗೇನಾದರೂ ವೇರ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಗುರುಪ್ರವೇಶಕ್ಕೆ ಆಗುತ್ತೆ ಅಂತ ಒಂದೇ ಸಲ ರೇಷ್ಮೆ ಸೀರೆನೇ ತೊಗೊಳ್ಳೋಣ ಅಂತ. ನಾನು ಯೂಶ್ವಲಾಗಿ ಫಸ್ಟ್ ಯಾವಾಗ ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಮಾಡಿದೆ ಆವಾಗಿಂದನೂ ನಾನು ರೇಷ್ಮೆ ಸೀರೆನೇ ದೇವರಿಗೆ ಇಟ್ಕೊಂಡು ಬರ್ತಾ ಇರೋದು. ಸೊ ಅಲ್ಲಿಂದ ಇಲ್ಲಿವರೆಗೂ ರೇಷ್ಮೆ ಸೀರೆನೇ ಇಟ್ಟಿದ್ದೀನಿ. ಇವಾಗ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು ಮತ್ತೇನೋ ಕಷ್ಟ ಹಂಗೆ ಹಿಂಗೆ ಅಂತ ಸಿಂಪಲ್ಲಾಗಿರೋ ಸೀರೆ ತೊಗೊಂಬಿಡೋಣ, ನಡೆಸ್ಬಿಡೋಣ ಈ ಸರಿ ಹೇಗೋ ಅನ್ನೋ ಥರ ಎಲ್ಲ ನನಗೆ ಇಷ್ಟ ಇಲ್ಲ. ಹೇಗಿದ್ದರೂ ನಾನು ತೊಗೊಂಡ್ರೆ ನಾನು ಮತ್ತೆ ಗೃಹಪ್ರವೇಶಕ್ಕೆ ಒಂದು ಸೀರೆ ತೊಗೊಳ್ಳೋದು ಕಡಿಮೆ ಆಗುತ್ತೆ ಅಲ್ವಾ. ಹಾಗಾಗಿ ನಾನು ಚೆನ್ನಾಗಿರೋ ಸೀರೆನೇ ತೊಗೊಂಬಿಡೋಣ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ರೇಷ್ಮೆ ಸೀರೆನೇ ತೊಗೊಳ್ತಾ ಇದ್ದಿದ್ದು ಫಸ್ಟಿಂದ. ಸೊ ಅದೇ ಬ್ಯಾಲೆನ್ಸ್ ಆಗುತ್ತೆ ಅಂತ ಅಷ್ಟೇನೆ. ಸೊ ಇವಾಗ ಬನ್ನಿ, ಚಿಕ್ಕಪೇಟೆಗೆ ಹೋಗ್ತೀನಲ್ಲ, ಅಲ್ಲಿ ಯಾವ ರೀತಿ ಶಾಪಿಂಗ್ ಎಲ್ಲ ಮಾಡ್ತೀವಿ, ಯಾವ ಶಾಪಿಗೆ ಹೋಗ್ತೀವಿ ಅದನ್ನೆಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಬನ್ನಿ ಹೋಗೋಣ. ಇವಾಗ ಫಸ್ಟು ಬಿಲ್ಡಿಂಗ್ ಹತ್ರ ಹೋಗಿ ಬರ್ತೀನಿ. 10:30ಗೆ ನಾವು ಹೊರಡೋಣ ಅಂತ ಇರೋದು. ಉಷಾಕ 10:30 ಅಷ್ಟೊತ್ತಿಗೆ ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ನಾನು ಕೂಡ ಅಷ್ಟೊತ್ತಿಗೆ ಬಿಲ್ಡಿಂಗ್ ಹತ್ರ ಹೋಗಿ ಅಲ್ಲಿ ಏನು ಕೆಲಸ ನಡೀತದೆ ಅಂತ ನೋಡಿಕೊಂಡು ಅದಾದಮೇಲೆ ಮನೆಗೆ ಬಂದು ಬ್ಯಾಗ್ ತೊಗೊಂಡು ಹೊರಡ್ತೀವಿ. ಅಷ್ಟೊತ್ತಿಗೆ ನಮ್ಮ ಅಮ್ಮನೂ ಕೂಡ ರೆಡಿ ಆಗಿರ್ತಾರೆ. ಸೊ ಬನ್ನಿ, ಈ ರೀತಿ ಇರುತ್ತೆ ಇವತ್ತಿನ ವ್ಲಾಗ್. ಆಲ್ಮೋಸ್ಟ್ ಏನೆಲ್ಲ ಆಗುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಲೇಟ್ ಕೂಡ ಆಗ್ತಾಯಿತ್ತು ನಾನು ವ್ಲಾಗೆಲ್ಲ ಅಪ್ಲೋಡ್ ಮಾಡೋದು. ಆಲ್ಮೋಸ್ಟ್ ಒಂದು 15 ಡೇಸೇ ಆಗೋಯ್ತು ನಾನು ಏನೂ ಕೂಡ ವ್ಲಾಗ್ ಅಪ್ಲೋಡ್ ಮಾಡೇ ಇಲ್ಲ. ರೀಸನ್ ಬಂದುಬಿಟ್ಟು ಏನೋ ಬೇಡ ಸದ್ಯಕ್ಕೆ ಬ್ರೇಕ್ ಇರಲಿ ಅಂತ ಅಂದ್ಬಿಟ್ಟು ಬ್ರೇಕ್ ತೊಗೊಂಡ್ಬಿಟ್ಟಿದ್ದೆ. ಮತ್ತು ಏನೋ ಒಂಥರ ನೆಮ್ಮದಿ ಕೂಡ ಇರಲಿಲ್ಲ ವ್ಲಾಗ್ ಮಾಡೋದಕ್ಕೆ. ಮತ್ತು ಇವಾಗ ಏನಕ್ಕೆ ವ್ಲಾಗ್ ಮಾಡ್ತಾಯಿದ್ದೀನಿ ಅಂತಂದರೆ, ವರಮಹಾಲಕ್ಷ್ಮಿ ಅಂತಂದ್ರೆ ಒಂಥರ ಸಂಭ್ರಮ ಸಡಗರ. ಆ ಒಂದು ಸಂಭ್ರಮ ಸಡಗರನ ನಾನು ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು. ನನ್ನ ಒಂದು ದಿನಚರಿ ಯಾವ ರೀತಿ ಇರುತ್ತೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಅನ್ನೋದನ್ನು. ಸೊ ಈ ವರ್ಷ ಏನೋ ಅಷ್ಟಾಗಿ ಗ್ರ್ಯಾಂಡಾಗೆಲ್ಲ ಹಬ್ಬ ಮಾಡ್ತಾಯಿಲ್ಲ. ಹೋದ ವರ್ಷ ಎಲ್ಲ ಮಾಡಿದಷ್ಟು ಸಿಂಪಲ್ಲಾಗಿ ಮನೆಯಲ್ಲಿ ಏನಿದೆ ಡೆಕೋರೇಟಿವ್ ಐಟಮ್ಸು ಲಾಸ್ಟ್ ಇಯರ್ ನಾನು ಏನು ತೊಗೊಂಡು ಬಂದೆ ಅದನ್ನೇ ಯೂಸ್ ಮಾಡಿ ಮಾಡೋಣ ಅಂತ ಅಷ್ಟೇ. ಮುಂದಿನ ವರ್ಷ ನಮ್ಮ ಹೊಸ ಮನೆಯಲ್ಲಿ ತುಂಬ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ. ಸದ್ಯಕ್ಕೆ ಇವಾಗ ಬಿಲ್ಡಿಂಗ್ ಹತ್ರ ಹೋಗಿದ್ದೆ, ಅದಾದಮೇಲೆ ಬರ್ತೀನಿ, ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನಾವು ಮನೆ ಬಿಟ್ಟಾಗಲೇ 10:45 ಆಗಿತ್ತು ಟೈಮು. ಉಷಾಕ ನಾನು ಮನೆ ಬಿಡೋ ಟೈಮಲ್ಲಿ ಇನ್ನೂ ಒಂದು 15 ನಿಮಿಷ ಬಿಟ್ಟು ಆಮೇಲೆ ಹೊರಡು. ಯಾಕೆಂತಂದರೆ ಇನ್ನೂ ನಾವೆಲ್ಲ ಹೊರಡೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಅವ್ರ ನೇಬರ್ ಕೂಡ ಒಬ್ಬರು ಬರ್ತಾಯಿದ್ರು, ಹಾಗಾಗಿ ಹೇಳಿದ್ರು ಆ ಥರ. ಸರಿ ನಾನು ಹೋಗಿರ್ತೀನಿ ಅಕ್ಕ, ವೆಯ್ಟ್ ಮಾಡ್ತಾಯಿರ್ತೀನಿ, ಬನ್ನಿ ಪರವಾಗಿಲ್ಲ. ಮತ್ತಿನ್ನೇನು ನಾನು ಅರ್ಧ ದಾರಿಗೆ ಬಂದುಬಿಟ್ಟಿದ್ದೀನಿ ಆಲ್ರೆಡಿ. ಮತ್ತೆ ವಾಪಸ್ ಹೋಗಿ ಮತ್ತೆ ಹೊರಡಬೇಕು ಅಂದರೆ ಸುಮ್ಮನೆ ಟೈಮ್ ಆಗೋಗ್ಬಿಡುತ್ತೆ. ಸರಿ ನಾನು ಅಲ್ಲಿ ವೆಯ್ಟ್ ಮಾಡ್ತಾಯಿರ್ತೀನಿ ಅಂತ ಅಂದ್ಬಿಟ್ಟೆ ಹೊರಟೆ. ಸರಿ ಇನ್ನೇನು ಬೇಗನೆ ಬಂದುಬಿಟ್ವಿ. ನಮ್ಮ ಮನೆಯಿಂದ ಮೆಟ್ರೋ ಸ್ಟೇಷನಿಗೆ ತುಂಬಾ ಹತ್ತಿರ ಇದೆ, ಜಾಸ್ತಿ ಏನು ದೂರ ಆ ಥರ ಎಲ್ಲ ಇಲ್ಲ. ಒಂದು 10 ನಿಮಿಷಕ್ಕೆಲ್ಲ ಬಂದುಬಿಡ್ಬೋದು. ಸೊ ನಮ್ಮ ಮನೆಯಿಂದ ಬಸ್ಸಲ್ಲಿ ಬಂದು ಆಮೇಲೆ ಇಲ್ಲಿ ಜಾಲಹಳ್ಳಿ ಕ್ರಾಸಿಂದ ನಾವು ಹೊರಡ್ತಾ ಇದ್ವಿ. ಇನ್ನೇನು ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ಉಷಾಕ ಕೂಡ ಬಂದರು. ಆಲ್ಮೋಸ್ಟ್ ಒಂದು 8 ಮೆಟ್ರೋ ಹೊಟ್ಟೆ ಹೋಯಿತು. ಆಮೇಲೆ ಉಷಾಕ ಬಂದಿದ್ದು. ಆ್ಯಕ್ಚುಲಾಗಿ ಅವರು ಅಲ್ಲಿ ಏನು ಗಾರ್ಡ್ಸ್ ಇರ್ತಾರೆ, ಅವ್ರು ಕೂಡ ಹೇಳ್ತಾಯಿದ್ರು, ಹಿಂಗೆ ವೆಯ್ಟ್ ಮಾಡೋಂಗಿಲ್ಲ ಮ್ಯಾಮ್, ಆ್ಯಕ್ಚುಲಾಗಿ ನೀವೇನಾದ್ರು ವೆಯ್ಟ್ ಮಾಡ್ತೀನಿ ಅಂದರೆ ಕೆಳಗಡೆ ವೆಯ್ಟ್ ಮಾಡಬೇಕು ಅಂತ. ನನಗೂ ಕೂಡ ಗೊತ್ತಿರಲಿಲ್ಲ, ಬಟ್ ಅವರು ಕೂಡ ಬಂದು ಹೇಳ್ತಾನೇ ಇದ್ದರು. ಸರಿ ಇನ್ನೇನು ಅಂತ ಅಂದ್ಬಿಟ್ಟು ಹೊರಟ್ವಿ. ಆಮೇಲೆ ಉಷಾಕ ಬಂದಮೇಲೆ ಒಂಥರ ಚೆನ್ನಾಗಿತ್ತು. ಆಫ್ಟರ್ ಎ ಲಾಂಗ್ ಟೈಮ್ ನಾವು ಚಿಕ್ಕಪೇಟೆಗೆ ಹೋಗ್ತಾ ಇರೋದು. ಆಲ್ಮೋಸ್ಟ್ 1 ಇಯರೇ ಆಯಿತು ಅಂತ ಅಂದ್ಕೊಳ್ತೀನಿ. ನಾನು ಮಧ್ಯದಲ್ಲಿ ಯಾವತ್ತೂ ಕೂಡ ಹೋಗೇ ಇಲ್ಲ ಚಿಕ್ಕಪೇಟೆಗೆ. ನನ್ನ ತಂಗಿ ಮದುವೆ ಆದಮೇಲೆ
ತುಂಬ ಕಡಿಮೆ. ಫಸ್ಟು ನನ್ನ ತಂಗಿ ಮದುವೆ ಟೈಮಲ್ಲಂತೂ ಸಖತ್ತು ಹೋಗ್ತಾ ಇದ್ವಿ. ಹೋಗಿನೇ ಅರ್ಧ ಸಾಕಾಗೋಗ್ಬಿಟ್ಟಿತ್ತು ನನಗೆ ಚಿಕ್ಕಪೇಟೆಗೆ. ಸೊ ಇವಾಗ ನೋಡಿ ಆಲ್ಮೋಸ್ಟ್ 1 ಇಯರ್ ಆದಮೇಲೆ ಹೋಗ್ತಾ ಇದ್ದೀನಿ. ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗಿಗೆ ಅಂತ ಹೋಗಿದ್ದು. ಸೊ ಹೀಗೆ ಹೋಗ್ತಾ ನನಗೆ ಈ ಒಂದು ಕೃಷ್ಣ ಐಡಲ್ ತುಂಬಾ ಇಷ್ಟ ಆಯಿತು. ಹಾಗಾಗಿ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ತುಂಬ ಜನ ಇದ್ದರು. ಇವತ್ತು ಆ್ಯಕ್ಚುಲಿ ಸೋಮವಾರ. ಬಟ್ ನಾವು ಅಂದ್ಕೊಂಡಿರೋ ಪ್ರಕಾರ ಏನು ಜಾಸ್ತಿ ಜನ ಇರಲ್ಲ, ಕಡಿಮೆ ಜನನೇ ಇರ್ತಾರೆ ಅಂತ ಅಂದ್ಕೊಂಡು ಹೋಗಿದ್ದು. ಬಟ್ ನೋಡಿದ್ರೆ ಸಖತ್ತು ಜನ ಇದ್ದರು, ತುಂಬ ರಶ್ ಇತ್ತು. ಸೊ ಸರಿ ಇನ್ನೇನು ಮಾಡೋಕ್ಕಾಗಲ್ಲ, ಹಬ್ಬದ ಟೈಮು ಯಾವ ದಿನ ಆದ್ರೂ ತುಂಬ ರಶ್ ಇರ್ತಾರೆ ಅಂತಲೇ ಹೋದ್ವಿ. ಸೊ ಉಷಾಕ ಹೀಗೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ ಒಂದು ಸ್ಯಾರಿ ಶಾಪ್ನ ಫಾಲೋ ಮಾಡ್ತಾಯಿದ್ರಂತೆ. ಸರಿ ಅಲ್ಲೇ ಹೋಗೋಣ, ಅಲ್ಲಿ ತುಂಬ ಕಲೆಕ್ಷನ್ಸ್ ಚೆನ್ನಾಗಿರೋದನ್ನೇ ತೋರಿಸ್ತಾಯಿದ್ರು. ಸೊ ಒಂದ್ಸಲಿ ಟ್ರೈ ಮಾಡೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಇವಾಗ ನಾವು ಫಸ್ಟಿಗೆ ಅಲ್ಲಿ ಹೋಗ್ತಾ ಇದ್ದೀವಿ. ಉಷಾಕನ ನೇಬರ್ ಕೂಡ ಬಂದಿದ್ದರು ಅಲ್ವಾ, ಅವ್ರಿಗೆ ಉಷಾಕ ಬ್ಲೌಸ್ ವರ್ಕ್ ಎಲ್ಲಿ ಮಾಡಿಸ್ತಾರೆ, ಹ್ಯಾಂಡ್ ವರ್ಕು, ಅದು ಒಂದು ಸ್ಯಾರಿ ಶಾಪ್ ಅಡ್ರೆಸ್ ಬೇಕಾಗಿತ್ತಂತೆ. ಹಾಗಾಗಿ ಉಷಾಕ ಅವ್ರನ್ನ ಅಲ್ಲಿ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ, ನೀನು ಕಲೆಕ್ಷನ್ಸ್ ನೋಡ್ತಾ ಇರು ಶಾಪಲ್ಲಿ, ನಾನು ಬರ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನು ಮತ್ತು ನಮ್ಮಮ್ಮ ಇಬ್ಬರೂ ಕೂಡ ಇವಾಗ ಶಾಪ್ ಒಳಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಬಂದು ಪ್ಯೂರ್ ಕಾಂಚೀವರಂ ಸಿಲ್ಕ್ ಸ್ಯಾರೀಸ್, ಹಾಗೆಯೇ ಸೆಮಿ ಕಾಂಚೀವರಂ ಸಿಲ್ಕ್ ಸ್ಯಾರೀಸು ಮತ್ತು ಜಾರ್ಜೆಟ್ ಸ್ಯಾರೀಸು, ಪ್ರತಿಯೊಂದು ಸ್ಯಾರೀಸು ಕೂಡ ಅವೈಲೇಬಲ್ ಇದೆ. ಸೊ ಫಸ್ಟಿಗೆ ನಮಗೆ ಗೊತ್ತಿರಲಿಲ್ಲ, ನಾವು ಸೆಕೆಂಡ್ ಫ್ಲೋರ್ಗೆ ಹೋಗಿದ್ವಿ. ನಮಗೆ ಪ್ಯೂರ್ ಸಿಲ್ಕ್ ಸ್ಯಾರಿ ಬೇಕಾಗಿತ್ತು. ಆಮೇಲೆ ನೋಡ್ತಾ ಹೀಗೇ ಅವ್ರು ಹೇಳಿದ್ರು, ನೀವು ಎಷ್ಟು ರೇಂಜಲ್ಲಿ ನೋಡ್ತಾ ಇದ್ದೀರಾ ಅಂತ. ಸೊ ಆಮೇಲೆ ನಾವು ನಮ್ಮ ರೇಂಜನ್ನ ಹೇಳಿದ್ವಿ, ಅಂದರೆ ಎಷ್ಟು ಪ್ರೈಸಲ್ಲಿ ನೋಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಎಲ್ಲ ಬಂದು ಒಂದು 4,500-5,000 ತನಕನೂ ಕಲೆಕ್ಷನ್ಸ್ ಇದೆ ಅಂತ ಹೇಳಿದ್ರು. ಸೊ ಒಂದಷ್ಟು ಕಲೆಕ್ಷನ್ಸ್ನ ತೋರಿಸ್ತಾ ಇದ್ರು. ಹಾಗೆಯೇ ಇನ್ನೊಂದೇನು ಅಂತಂದರೆ 50% ಆಫ್ ಕೂಡ ಇದೆ ಇವಾಗ ಸದ್ಯಕ್ಕೆ. ನೀವೇನಾದರೂ ಸಿಲ್ಕ್ ಸ್ಯಾರೀಸ್ ಎಲ್ಲ ನೋಡ್ತೀರಾ ಅಂತ ಅಂದರೆ ನೀವು ಕೂಡ ಹೋಗಿ ಶ್ರೀನಿಧಿ ಸಿಲ್ಕ್ಸಲ್ಲಿ ನೋಡ್ಬೋದು. ಸೊ ನನಗೆ ವಿಡಿಯೋ ಮಾಡ್ಕೋಬೇಕು ಅಂತ ನಾನು ಮಾಮೂಲಿ ಯೂಶ್ವಲಾಗಿ ವಿಡಿಯೋ ಮಾಡ್ತಾಯಿದ್ದೆ. ಬಟ್ ಆಮೇಲೆ ಅವ್ರು ಹೇಳಿದ್ರು, ವಿಡಿಯೋಸ್ ಇಲ್ಲ ಮೇಡಮ್, ನೀವೇನಾದರೂ ವಿಡಿಯೋಸ್ ನೋಡಬೇಕು ಅಂತ ಅಂದರೆ ಸ್ಯಾರಿ ಕಲೆಕ್ಷನ್ಸ್ದೆಲ್ಲನೂ ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲೇ ನೋಡ್ಬೋದು ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನು ಒಂದ್ಸಲಿ ಆ ಥರ ಹೇಳಿದ್ಮೇಲೆ ವಿಡಿಯೋಸ್ ಎಲ್ಲ ಮಾಡ್ಕೊಳಕ್ಕೆ ಹೋಗಲ್ಲ. ಸರಿ ಇದೊಂದು 3 ಸ್ಯಾರೀಸ್ ಮಾತ್ರನೇ ಸ್ಟಾರ್ಟಿಂಗಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದನ್ನಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾನು ಮಾಮೂಲಿ ಹೇಳಿದೆ ಅವ್ರಿಗೆ ಒಂದು 5,000 ರೇಂಜಲ್ಲಿ ತೋರಿಸಿ ಅಂತ ಅಂದ್ಬಿಟ್ಟು. ಬಟ್ ಅವರು ಈ ಥರ ಸ್ಯಾರೀಸ್ನೆಲ್ಲ ತೋರಿಸ್ತಾ ಇದ್ರು. ಆಮೇಲೆ ಯಾಕೋ ನನಗಿದು ಸ್ಯಾರೀಸ್ ಇಷ್ಟ ಆಗಲಿಲ್ಲ. ನಾನು ಹೇಳಿದೆ, ನನಗೆ ಪ್ಯೂರ್ ಕಾಂಚೀವರಂ ಸ್ಯಾರೀಸ್ ಬೇಕು, ಸಿಲ್ಕ್ ಸ್ಯಾರೀಸು, ನನಗಿದು ಬೇಡ, ಸೆಮಿ ಬೇಡ ಅಂತ ಹೇಳಿ. ಸರಿ ಅವರು ಹೇಳಿದ್ರು, ಕೆಳಗಡೆ ಫ್ಲೋರಿಗೆ ಹೋಗಿ ಮ್ಯಾಮ್, ಅಲ್ಲಿ ಕಂಪ್ಲೀಟಾಗಿ ನಿಮಗೆ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಅವೈಲೇಬಲ್ ಇದೆ ಅಂತ. ಸರಿ ಇವಾಗ ನಾನು ಬಂದುಬಿಟ್ಟು ಕೆಳಗಡೆ ಫ್ಲೋರ್ಗೆ ಹೋಗೋಣ ಅಂತ ಅಂದ್ಕೊಂಡು ಕೆಳಗಡೆ ಫ್ಲೋರ್ಗೆ ಹೋಗ್ತಾ ಇದ್ದೀನಿ, ಅಂದರೆ ಫಸ್ಟ್ ಫ್ಲೋರಿಗೆ. ಅಷ್ಟೊತ್ತಿಗೆ ಉಷಾಕ ಕೂಡ ಬಂದರು. ಸರಿ ಅವರು ಕೂಡ ಇದ್ದರೆ ಒಂದು ಸ್ವಲ್ಪ ಕಲೆಕ್ಷನ್ಸ್ ಎಲ್ಲ ನೋಡಿಕೊಂಡು ಚೆನ್ನಾಗಿರೋ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಳ್ಬೋದು ಅಂತ ಅಷ್ಟೇನೆ. ನಾನು ಸ್ಟಾರ್ಟಿಂಗಲ್ಲಿ ಏನು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅದನ್ನಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು. ಅದಾದಮೇಲೆ ಅವರು ಹೇಳಿದ್ಮೇಲೆ ನಾನೇನು ವೀಡಿಯೋಸ್ನೆಲ್ಲ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಜಸ್ಟ್ ನಾನು ಯಾವ ಸ್ಯಾರಿನ ನೋಡ್ತಾ ಇದ್ದೀನಿ ಅದನ್ನಷ್ಟೇ ಒಂದು ಸಿಂಗಲ್ ಕ್ಲಿಪ್ಪಿಂಗ್ನ ತೊಗೊಂಡೆ ಅಷ್ಟೇನೆ. ಸೊ ಇವಾಗ ನಾವು ಫಸ್ಟ್ ಫ್ಲೋರಿಗೆ ಬಂದ್ವಲ್ವ, ಒಂದು ಸ್ಯಾರಿನ ಮಾತ್ರ ಅವರು ಡಿಸ್ಪ್ಲೇ ಮಾಡಿದರು ಈ ರೀತಿಯಾಗಿ, ಅಂದರೆ ಯಾರೋ ಕಸ್ಟಮರ್ ನೋಡಿದರು. ಸೊ ಅದನ್ನು ಫೋಲ್ಡ್ ಮಾಡಿ ಇಡ್ತಾಯಿದ್ರು. ಆಮೇಲೆ ನಾನು ಕೇಳಿದೆ, ಇದು ಕಂಪ್ಲೀಟ್ ಕಾಂಚೀವರಂ ಸಿಲ್ಕ್ ಸ್ಯಾರೀಸು ಅಥವಾ ಕಂಪ್ಲೀಟ್ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ಸ್ ತಾನೇ ಇದೆ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರು. 100% ನಮ್ಮ ಹತ್ರ ಪ್ಯೂರ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ಇದೆ, ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಸೆಮಿ ಸಿಗುತ್ತೆ ಅಂತ. ಸರಿ ನಮ್ಮದು ಕೂಡ ಸ್ಯಾರೀಸ್ ಎಲೆಕ್ಷನು ಎಲ್ಲ ಕೂಡ ಆಯಿತು. ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಲ್ಲ, ಅಂದರೆ ಫಸ್ಟ್ ಫ್ಲೋರಲ್ಲಿ, ಅದನ್ನಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸೊ ನಂದು ಸ್ಯಾರಿ ಕೂಡ ತೊಗೊಂಡಿದ್ದಾಯಿತು, ಹಾಗೆಯೇ ನಮ್ಮಮ್ಮ ಕೂಡ ಸ್ಯಾರಿ ತೊಗೊಂಡಿದ್ದಾಯಿತು, ಮತ್ತು ಉಷಾಕ ಕೂಡ ಸ್ಯಾರಿ ತೊಗೊಂಡಿದ್ದಾಯಿತು. ಇದು ಬಂದುಬಿಟ್ಟು ನಮ್ಮಮ್ಮನಿಗೆ ಅಂತ ನಾನು ಕೊಡಿಸಿರುವಂಥ ಸ್ಯಾರಿ. ಆ್ಯಕ್ಚುಲಾಗಿ ಏನಂತ ಅಂದರೆ ನಾನು ಹಾಫ್ ಅಮೌಂಟ್ ನಮ್ಮಮ್ಮ ಹಾಕಿದ್ರು, ಇನ್ನು ಹಾಫ್ ಅಮೌಂಟ್ ನಾನು ಹಾಕ್ಬಿಟ್ಟು ನಮ್ಮಮ್ಮಂಗೆ ಅಂತ ಕೊಡಿಸ್ದೆ. ಹಾಗೆಯೇ ಉಷಾಕ ಕೂಡ ಒಂದು ಮೈಸೂರು ಸಿಲ್ಕ್ ಸ್ಯಾರಿನ ತೊಗೊಂಡಿದ್ದಾರೆ, ಕ್ರೇಪ್ ಸಿಲ್ಕು. ಸೊ ಅವ್ರ ಚಾನಲಲ್ಲಿ ನೀವು ನೋಡ್ಬೋದು. ಹಾಗೆಯೇ ನಾನು ಕೂಡ ಒಂದು ಸ್ಯಾರಿನ ಪರ್ಚೇಸ್ ಮಾಡಿದೆ. ತುಂಬಾ ಇಷ್ಟ ಆಯಿತು ಸ್ಯಾರಿ ಕಲೆಕ್ಷನ್ಸ್ ಅಂತೂ. ನೀವೇನಾದರೂ ನೋಡ್ತೀರಾ ಅಂತ ಅಂದರೆ ಪ್ಯೂರ್ ಕಾಂಚೀವರಂ ಸಿಲ್ಕ್ ಸ್ಯಾರೀಸು ಶ್ರೀನಿಧಿ ಸಿಲ್ಕ್ಸಲ್ಲಿ ನೋಡ್ಬೋದು. ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಆನ್ ದ ವೇ ಇವಾಗ ನಾವು ಚಿಕ್ಕಪೇಟೆ ಒಳಗಡೆ ಮೇಯ್ನು ಸುದರ್ಶನ್ ಸಿಲ್ಕ್ ರೋಡ್ ಇದೆ ನೋಡಿ, ಸೊ ಅಲ್ಲಿಗೆ ಬಂದ್ವಿ. ಆಮೇಲೆ ನನ್ನ ಲೇಬರ್ ಒಬ್ಬರು ಹೇಳ್ತಾಯಿದ್ರು, ಈ ರೀತಿಯಾಗಿ ನಮಗೆ ಒಂದು ಸ್ಯಾರೀಸ್ ಅಷ್ಟು ಬೇಕಾಗಿತ್ತು, ನೀವು ಹೇಗಿದ್ರು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀರಲ್ಲ, ತೊಗೊಂಡು ಬಂದು ಕೊಡ್ತೀರಾ ಅಂತ ಅಂದ್ಬಿಟ್ಟು ಕೇಳಿದ್ರು. ಹಾಗಾಗಿ ನಾವು ಆನ್ ದ ವೇ ಎಲ್ಲ ಹೋಗ್ತಾ ಇರೋದು, ಹೇಗಿದ್ರು ಬರೋವಾಗ ಪ್ರಾಬ್ಲಮ್ ಏನಿಲ್ಲ ನಮ್ಗೆ ಇಟ್ಕೊಂಬರೋದಕ್ಕೆ, ಯಾಕಂದರೆ ಮೆಟ್ರೋನಲ್ಲಿ ಹೋಗ್ಬಿಡ್ತೀವಿ, ಅಷ್ಟಾಗಿ ಏನೂ ಕಷ್ಟ ಇರಲ್ಲ. ಸರಿ ಆಯಿತು ಅಂತ ಅಂದ್ಬಿಟ್ಟು ಇವಾಗ ಇದೊಂದಷ್ಟು ಕಲೆಕ್ಷನ್ಸ್ನ ನೋಡೋಣ ಅಂತ ಬಂದ್ವಿ. ಅವರೊಂದು 6-7 ಸ್ಯಾರಿನ ಹೇಳಿದರು, ನಾವು ಕೂಡ ಒಂದು 7 ಸ್ಯಾರಿನ ತೊಗೊಂಡ್ವಿ ಅಲ್ಲಿ ಆ ಒಂದು ಶಾಪಲ್ಲಿ. ಅಲ್ಲೇನು ನಾನು ಜಾಸ್ತಿ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಳ್ಳಿಲ್ಲ, ಜಸ್ಟ್ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅಷ್ಟೇನೆ. ಹಾಗೆಯೇ ಇವಾಗ ನಾವು ಸ್ಯಾರಿನ ಪರ್ಚೇಸ್ ಮಾಡಿದ್ದಾದಮೇಲೆ
ಇವಾಗ ರಾಜ ಮಾರ್ಕೆಟ್ ಕಡೆ ಹೋಗೋಣ ಅಂತ ಹೀಗೇನೆ ಅಂದ್ಬಿಟ್ಟು ಹೋಗ್ತಾ ಹೋಗ್ತಾ ಇರುವಾಗ ಇದ್ದೀವಿ. ಇಲ್ಲಿ ರೋಡ್ ಸೈಡಲ್ಲೆಲ್ಲ ಟಾಪ್ಸ್ ಎಲ್ಲ ಸೆಲ್ ಮಾಡ್ತಾ ಇರ್ತಾರಲ್ವ, ನಾನು ಕೂಡ ಒಂದಷ್ಟು ಕಲೆಕ್ಷನ್ಸ್ ನೋಡಿದೆ. ನನಗೆ ಈ ಒಂದು ಎಲ್ಲೋ ಟಾಪ್ ಇಷ್ಟ ಆಯಿತು. ಸರಿ ಎಷ್ಟು ಅಂತ ಕೇಳಿದ್ರೆ ಪ್ರೈಸ್ ಅವ್ರು 400 ಅಂತ ಹೇಳಿದ್ರು. ನನಗೆ ಫುಲ್ ಸೆಟ್ ಆಗಿದ್ರೆ ಓಕೆ ಫೈನ್ ಅನ್ಬೋದಾಗಿತ್ತು. ಬಟ್ ಅದೇನು ಒಂದೇ ಒಂದು ಟಾಪಿಗೆ 400 ಅಂದರೆ ಅಷ್ಟೊಂದು ಪ್ರೈಸ್ ಇರಲಿಲ್ಲ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಅದೇನು ತೊಗೊಂಡಿಲ್ಲ. ಹೀಗೆ ಆನ್ ದ ವೇ ಹೋಗ್ತಾ ಒಂದಲ್ಲ ಇನ್ನೊಂದು ಶಾಪ್ಸ್ ಅಂತೂ ಇದ್ದೇ ಇರುತ್ತೆ. ಹಾಗೆಯೇ ಸ್ಟ್ರೀಟ್ ಸೈಡಲ್ಲಿ ಶಾಪಿಂಗ್ ಮಾಡೋದಕ್ಕೆ ಚಿಕ್ಕಪೇಟೆನಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಈ ಒಂದು ಬ್ಯಾಂಗಲ್ ನೋಡಿದೆ. ಆಮೇಲೆ ಅದೊಂದು ಸ್ವಲ್ಪ ಪಾಲಿಶ್ ಬಂದುಬಿಟ್ಟು ಒಂಥರ ಬ್ಲ್ಯಾಕ್ ಕಲರಲ್ಲಿ ಇತ್ತು. ಆಮೇಲೆ ಅವರು ಅದೇ ರೀತಿಯಾಗಿ ಬರೋದು ಮ್ಯಾಮ್ ಅಂತ ಹೇಳಿದ್ರು. ಹಾಗಾಗಿ ಸರಿ ಮತ್ತಿನ್ನೇನು ಅದನ್ನು ತೊಗೊಳ್ಳಿಲ್ಲ. ಸೊ ಸುದರ್ಶನ್ ಸಿಲ್ಕ್ಸ್ ರೋಡ್ ಕಡೆ ಬಂದಾಗ ಅಲ್ಲಿ ಒಂದು ಸ್ವಲ್ಪ ನಾನು ಮತ್ತು ಉಷಾಕ ಮಿಸ್ ಆಗಿಬಿಟ್ವಿ. ಹೀಗೆ ಮಾತಾಡ್ಕೊಂಡು ಹೋಗ್ತಿದ್ವಿ. ಆಮೇಲೆ ಅಲ್ಲಿ ಇಲ್ಲಿ ಏನಾದ್ರು ಒಂದು ಚೆನ್ನಾಗಿ ಕಾಣಿಸಿದ್ರೆ ನೋಡ್ಕೊಂಡು ನಿಂತ್ಕೊಂಡ್ಬಿಡೋದು. ಆಮೇಲೆ ಅವ್ರಿಗೆ ಗೊತ್ತಿರಲ್ಲ ಅಲ್ವಾ, ಸಾರಿ ಅವ್ರ ಮುಂದೆಗಡೆ ಹೊರಟೋಗ್ಬಿಡೋರು. ಆಮೇಲೆ ಹೀಗೆ ಒಂದಷ್ಟು ಕಡೆ ಮಿಸ್ ಆಗ್ತಾಯಿತ್ತು. ಆಮೇಲೆ ವೆಯ್ಟ್ ಮಾಡಿ ನಿಂತ್ಕೊಂಡು ಕಾದು ಫೋನ್ ಮಾಡಿ ಈ ರೀತಿ ಹುಡ್ಕೊಂಡೇ ಹೋಗೋದಾಗೋಯಿತು. ಸೊ ನಾನು ನಮ್ಮಮ್ಮ ಮಾತ್ರ ಇಬ್ಬರು ಒಟ್ಟಿಗೆ ಕೈ ಹಿಡ್ಕೊಂಡೇ ಹೋಗ್ತಾಯಿದ್ವಿ. ಬಿಕಾಸ್ ನಮ್ಮಮ್ಮ ಫೋನ್ ತೊಗೊಂಡು ಬಂದಿರಲಿಲ್ಲ. ಮತ್ತು ನಮ್ಮಮ್ಮ ಏನಾದರೂ ಕಳೆದೋಗ್ಬಿಟ್ರೆ ಚಿಕ್ಕಪೇಟೆನಲ್ಲಿ ಹೆಂಗಪ್ಪ ಹುಡ್ಕೋದು ಅಂತ ಅಂದ್ಬಿಟ್ಟು ನಾನು ನಮ್ಮಮ್ಮನ ಕೈ ಹಿಡ್ಕೊಂಡೇ ಕರ್ಕೊಂಡು ಹೋದೆ. ಸೊ ಇವಾಗ ನಾವು ಪ್ಲ್ಯಾನ್ ಇದ್ದಿದ್ದು ಇಷ್ಟೇನೆ, ರಾಜ ಮಾರ್ಕೆಟ್ಗೆ ಹೋಗಿ ಅಲ್ಲೊಂದು ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ದೆನ್ ಅದಾದಮೇಲೆ ಮನೆಗೆ ಹೋಗಬೇಕು ಅಂತ. ಹಾಗೆಯೇ ನನಗೆ ಸ್ಲಿಂಗ್ ಬ್ಯಾಗ್ ನೋಡಬೇಕು ಅಂತ ಅನ್ನಿಸ್ತು. ಸರಿ ಒಂದಷ್ಟು ಕಲೆಕ್ಷನ್ಸ್ ಇತ್ತಲ್ಲ ಇಲ್ಲಿ ನೋಡೋಣ ಅಂತ ಅಂದ್ಕೊಂಡು ಬಂದೆ. ನಾನು ಯೂಶ್ವಲಾಗಿ ಏನು ಅಂತ ಅಂದರೆ ಜಾಸ್ತಿ ಬ್ಲ್ಯಾಕ್ನ ಪ್ರಿಫರ್ ಮಾಡ್ತೀನಿ. ಆಲ್ಮೋಸ್ಟ್ ಆಲ್ ಎಲ್ಲ ಡ್ರೆಸ್ಸಿಗೂ ಕೂಡ ಅದು ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು 200 ರುಪೀಸ್ ಅಂತ ಹೇಳಿದ್ರು. ನನಗೆ ಏನಂತ ಅಂದರೆ ಜಾಸ್ತಿ ಜಗಮಗ ಥರ ಎಲ್ಲ ಇರೋದು ಇಷ್ಟ ಆಗೋಲ್ಲ. ಸಿಂಪಲ್ ಆಗಿರಬೇಕು. ಸೊ ಅಂಥ ಕಲರ್ಸ್ ಎಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಒಂದಷ್ಟು ಕಲೆಕ್ಷನ್ಸ್ನ ನೋಡಿದೆ. ಹಾಗೆಯೇ ನಮ್ಮಮ್ಮ ಕೂಡ ಒಂದಷ್ಟು ಕಲೆಕ್ಷನ್ಸ್ನೆಲ್ಲ ತೋರಿಸ್ತಾಯಿದ್ರು, ನೋಡಿ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತೆಲ್ಲ ಅಂದ್ಬಿಟ್ಟು. ಸೊ ಸರಿ ಆಯಿತು ಅಂತ ಒಂದಷ್ಟು ನೋಡಿದ್ವಿ. ಅದಾದಮೇಲೆ ಒಂದು ಯಾವುದೋ ನಾನು ಇಷ್ಟಪಟ್ಟಿದ್ದು ಒಂದು ಚಿಕ್ಕದಾಗಿ ಡ್ಯಾಮೇಜ್ ಆಗಿತ್ತು. ಅದು ಇನ್ನೊಂದು ಪೀಸ್ ಇಲ್ಲ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ, ಪೀಸ್ ಇಲ್ಲ ಅಂತ ಅಂದಮೇಲೆ ತೊಗೊಂಡ್ರೆ ಅದೇ ಚೆನ್ನಾಗಿರಲ್ಲ. ಹೀಗೇನೆ ರೋಡಲ್ಲಿ ಬರ್ತಾ ಅಲ್ಲಿ ತುಂಬಾ ಸೆಟ್ಗಳೆಲ್ಲ ಹಾಕಿರ್ತಾರೆ, ಜ್ಯುವೆಲರಿ ಸೆಟ್ಸು. ಸೊ ಹಾಗಾಗಿ ಒಂದಷ್ಟು ನೋಡಿದೆ. ಉಷಾಕ ಮಿಸ್ ಆಗಿಬಿಟ್ಟಿದ್ರಲ್ಲ, ಅದೇ ಟೈಮ್ ಗ್ಯಾಪಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ. ಹಾಗೆಯೇ ಇವಾಗ ಇನ್ನೊಂದು ಶಾಪಿಗೆ ಬಂದಿದ್ದೀವಿ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಎಲ್ಲ ಕಡೆ ದೇವ್ರದ್ದು ಮುಖವಾಡ ಆಗಿರ್ಬೋದು, ಆಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ಗೆ ಏನೆಲ್ಲ ಬೇಕು ಆಲ್ಮೋಸ್ಟ್ ಎಲ್ಲ ಥಿಂಗ್ಸು ಕೂಡ ಅಲ್ಲಿ ಸೆಲ್ ಮಾಡ್ತಾ ಇರ್ತಾರೆ. ನಾವು ಏನು ಅಂದ್ಕೊಂಡು ಹೋಗಿದ್ವಿ, ವೀಕ್ ಡೇಸ್ ಅಲ್ವಾ, ಸೊ ಅಷ್ಟಾಗಿ ಏನು ಜನ ಇರಲ್ಲ. ಅದರಲ್ಲೂ ಮಂಡೇ ಆಗಿರೋದ್ರಿಂದ ತುಂಬ ಜನ ಇರಲ್ಲ, ಸ್ವಲ್ಪ ಕಡಿಮೆ ಜನನೇ ಇರ್ತಾರೆ ಅಂತ ಅಂದ್ಕೊಂಡು ಹೋಗಿದ್ದು. ಬಟ್ ಅಲ್ಲಿ ನೋಡಿದ್ರೆ ಕಾಲಿಡೋಕ್ಕೂ ಜಾಗ ಇಲ್ಲ, ಅಷ್ಟು ಜನ ಇದ್ದರು. ಇನ್ನೂ ಅದೇ ಅನ್ಕೊತಾ ಇದ್ವಿ, ಇನ್ನು ಸ್ಯಾಟರ್ಡೆ ಸಂಡೇ ಆಗಿಬಿಟ್ರಂತೂ ಇದ್ದಿದ್ದು ಹೆವಿ ಆಗೋಗ್ಬಿಡ್ತಾರೆ ಜನಗಳು ಅಂತ. ಹಾಗೆಯೇ ನಾವು ಈ ಒಂದು ಶಾಪಿಗೆ ಬಂದಿದ್ವಿ. ತುಂಬಾ ಚೆನ್ನಾಗಿದೆ ದೇವ್ರ ಮುಖವಾಡ ಎಲ್ಲನೂ. ನಾನು ಶಾಪ್ ನೇಮ್ನ ನೋಡಲಿಲ್ಲ. ಬಟ್ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ರಾಜ ಮಾರ್ಕೆಟಲ್ಲಿ ಇರುವಂತಹ ಶಾಪ್ ಇದು. ಹಾಗೆಯೇ ಇಲ್ಲಿ ದೇವ್ರಿಗೆ ಒಂದು ಅಲಂಕಾರ ಮಾಡಿ ಕೂರಿಸಿದ್ರು. ಏನು ಸಖತ್ತಾಗಿತ್ತು ಗೊತ್ತಾ, ಮುಖ ಅಂತೂ ಒಂಥರ ಏನೋ ಲಕ್ಷ್ಮಿ ಕಳೆ ಥರನೇ ಕಾಣಿಸ್ತಿತ್ತು. ನಂಗೆ ತುಂಬಾ ಇಷ್ಟ ಆಯಿತು. ಆಮೇಲೆ ಪ್ರೈಸ್ ಕೇಳಿದ್ದಕ್ಕೆ ಅವರು 5,500 ಅಂತ ಹೇಳಿದ್ರು. ಕಂಪ್ಲೀಟಾಗಿ ಎಲ್ಲ ಫುಲ್ ಡೆಕೋರೇಷನ್ ಮಾಡಿರ್ತಾರೆ. ಫುಲ್ ಜುಟ್ಟಾಗಿರ್ಬೋದು, ಆಮೇಲೆ ಮುಖ ಆಗಿರ್ಬೋದು, ಆಮೇಲೆ ಜ್ಯುವೆಲರೀಸ್ ಆಗಿರ್ಬೋದು, ಎಲ್ಲನೂ ಕೂಡ ಅವರು ಸೆಟ್ ಮಾಡಿ ಇಟ್ಬಿಟ್ಟಿರ್ತಾರೆ. ಸೊ ನನಗೆ ಮೇಯ್ನಾಗಿ ಬರೀ ಮುಖ ಮಾತ್ರನೇ ತೊಗೊಳ್ತೀವಿ ದೇವ್ರದ್ದು ಅಂತ ಅಂದರೆ ಅದಕ್ಕೆ ಅವರು 2300 2500 ಈ ರೀತಿಯಾಗಿ ಹೇಳ್ತಾಯಿದ್ರು. ಉಷಾಕ ಕೂಡ ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ನೋಡಿದ್ರು. ಅವ್ರಿಗೆ ಮೇಯ್ನಾಗಿ ಒಂದು ಮುಖವಾಡ ಬೇಕಾಗಿತ್ತು ಅಂತ. ಹಾಗೆಯೇ ಅದನ್ನು ನಾವಲ್ಲಿ ತೊಗೊಂಡ್ವಾ ಇಲ್ವಾ ಅಂತ ಅಂದ್ಬಿಟ್ಟು ನೀವು ಉಷಾಕ ಅವ್ರ ಚಾನಲಲ್ಲೇ ನೋಡ್ಬೋದು. ಹಾಗೆಯೇ ಇವಾಗ ನಾವು ರಾಜ ಮಾರ್ಕೆಟಲ್ಲಿ ಹೀಗೆ ಬರ್ತಾ ಇರುವಾಗ ಅಲ್ಲಿ ಈ ಥರ ಪರ್ಲ್ ಸೆಟ್ ಎಲ್ಲ ಮಾಡ್ತಾ ಇರ್ತಾರೆ. ನಂಗೆ ತುಂಬ ಇಷ್ಟ ಆಯಿತು, ಇದೇನೋ ಒಂಥರ ಜ್ಯುವೆಲ್ಲರಿ. ಹಾಗಾಗಿ ನಾನು ಕೇಳಿದೆ ಗೋಲ್ಡಾ ಅಂತ. ಅವ್ರು ಇಲ್ಲ ಮೇಡಮ್ ಅದು ಸಿಲ್ವರು ಅಂತ ಹೇಳಿದ್ರು. ಸರಿ ಓಕೆ ಫೈನ್ ಅಂದ್ಬಿಟ್ಟು ಹಾಗೆ ನಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ನಮ್ಮದು ಕೂಡ ಆಲ್ಮೋಸ್ಟ್ ಆಲ್ ಎಲ್ಲ ಶಾಪಿಂಗ್ ಆಯಿತು. ಏನೆಲ್ಲ ತೊಗೊಂಡಿದ್ದೀವಿ ಅಂತ ಅಂದ್ಬಿಟ್ಟು ನಾನು ಮನೆಗೆ ಹೋದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬಟ್ ಚಿಕ್ಕಪೇಟೆನಲ್ಲಿ ಇವಾಗ ಏನು ಜನ ಇದ್ದಾರೆ ನೋಡಿ, ಅದಂತೂ ಸ್ಯಾಟರ್ಡೆ ಸಂಡೇ ಬಂದರೆ ಇದ್ದಿದ್ದು ಜಾಸ್ತಿ ಜನ ಆಗೋಗ್ತಾರೆ. ಇಫ್ ಇನ್ ಕೇಸ್ ಏನಾದರೂ ನೀವು ಶಾಪಿಂಗ್ ಮಾಡಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಂದರೆ ಆದಷ್ಟು ವೀಕ್ ಡೇಸೇ ಹೋಗಿ. ವೀಕೆಂಡಲ್ಲಿ ಹೋದರೆ ನಿಮಗೆ ತುಂಬ ರಶ್ ಇರ್ತಾರೆ, ಕಾಲಿಡೋಕ್ಕೂ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಆಲ್ಮೋಸ್ಟ್ ಒಂದು ಗುರುವಾರ ತನಕನೂ ಏನು ಅಷ್ಟಾಗಿ ರಶ್ ಇರಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಬಟ್ ಶುಕ್ರವಾರ ಶನಿವಾರ ಭಾನುವಾರ ಅಂತೂ ತುಂಬ ಜನ ಆಗೋಗ್ಬಿಟ್ಟಿರ್ತಾರೆ. ಇವಾಗ ನನಗೆ ಒಂದು ಭತ್ತದ ತೋರಣ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ ಒಂದು ಶಾಪಲ್ಲಿ. ಹೀಗೆ ಚಿಕ್ಕಪೇಟೆ ಮೇನ್ ರೋಡಲ್ಲೇ. ಸೊ ನಾನು ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ನೋಡಿದೆ. ನಂಗೆ ತುಂಬಾ ಇಷ್ಟ ಆಯಿತು. ಇಲ್ಲಿ ತೋರಣ ಆಗಿರ್ಬೋದು, ಆಮೇಲೆ ದೇವರಿಗೆ ಡೆಕೋರೇಷನ್ ಪರ್ಪಸ್ಸಿಗೆ ಏನೆಲ್ಲ ಯೂಸ್ ಮಾಡ್ತೀವಿ ಅದೆಲ್ಲನೂ ಕೂಡ ಇಲ್ಲಿ ಸೆಲ್ ಮಾಡ್ತಾಯಿದ್ರು. ಚಿಕ್ಕಪೇಟೆನಲ್ಲಿ ಒಂದಲ್ಲ ಇನ್ನೊಂದು ಶಾಪ್ಗೆ ವಿಸಿಟ್ ಮಾಡಿ ನಾವು ಪರ್ಚೇಸ್ ಮಾಡ್ಬೋದು. ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ.
ನಾವು ಬೆಳಗ್ಗೆ ಚಿಕ್ಕಪೇಟೆಗೆ ಬಂದಾಗ ಟೈಮ್ 11:45 ಆಗಿತ್ತು. ಬಟ್ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡೋ ಅಷ್ಟೊತ್ತಿಗೆ ಟೈಮ್ 5:15 ಆಗಿತ್ತು. ಎಷ್ಟು ಬೇಗ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಬಟ್ ನಾವು ಅಂದ್ಕೊಂಡಿರೋ ಪ್ರಕಾರ ಏನೆಲ್ಲ ಶಾಪಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ವಿ ಅದೆಲ್ಲನೂ ಕೂಡ ಆಯಿತು. ಬಟ್ ಭತ್ತದ ತೋರಣ ಮಾತ್ರ ನನಗೆ ಚೆನ್ನಾಗಿರೋದು ಸಿಗಲಿಲ್ಲ ಅಷ್ಟೇನೆ. ಬಟ್ ನಾನು ಅದನ್ನು ತೊಗೊಳಕ್ಕೂ ಹೋಗಲಿಲ್ಲ. ಇನ್ನೇನು ಮಾಡೋಕ್ಕಾಗತ್ತೆ, ಮನೆ ಹತ್ರನೇ ನೋಡೋಣ ಅಂತ ಅಂದ್ಕೊಂಡು ಬಂದುಬಿಟ್ಟೆ. ಬಿಕಾಸ್ ನಮ್ಮ ಮನೆ ಹತ್ರನೂ ಕೂಡ ಹಬ್ಬದ ಟೈಮಲ್ಲೆಲ್ಲ ಒಂದು ಸ್ವಲ್ಪ ಚೆನ್ನಾಗಿರೋದು ಎಲ್ಲ ಸೆಲ್ ಮಾಡ್ತಾರೆ. ಈ ಥರ ಭತ್ತದ ತೋರಣ ಆಗಿರ್ಬೋದು, ಡೆಕೋರೇಟಿವ್ ಐಟಮ್ಸ್ ಎಲ್ಲ ಆಗಿರ್ಬೋದು. ಸೊ ಸರಿ ಆಯಿತು, ಅಲ್ಲೇ ನೋಡೋಣ ಅಂತ ಅಂದ್ಕೊಂಡು ಇವಾಗ ಮನೆಗೆ ಬಂದ್ವಿ. ಬಟ್ ಇಲ್ಲಿ ತುಂಬ ಅಂದರೆ ತುಂಬ ಮಳೆ. ನಾವು ಅದೇ ಅಂದ್ಕೊಂಡ್ವಿ, ಸದ್ಯ ನಾವಿನ್ನೇನು ಬಸ್ಸಲ್ಲಂತೂ ಹೋಗೋಕ್ಕಾಗಲ್ಲ, ಇನ್ನು ಆಟೋನೇ ಬುಕ್ ಮಾಡ್ಕೊಂಡು ಹೋಗಬೇಕು ಅಂತ. ಇವಾಗ ಉಷಾಕ ಕೂಡ ಆಟೋ ಬುಕ್ ಮಾಡ್ತಾಯಿದ್ರು, ನಾವು ಕೂಡ ಆಟೋ ಬುಕ್ ಮಾಡ್ತಾಯಿದ್ವಿ. ಬಿಕಾಸ್ ಮನೆ ಹತ್ರನೇ ಇದ್ದಿದ್ರೆ ಏನೋ ಒಂಥರ. ಬಟ್ ಇಲ್ಲಿಂದ ಒಂದು ಸ್ವಲ್ಪ ದೂರ ಆಗುತ್ತೆ, ನಾನು ನಡ್ಕೊಂಡು ಹೋಗೋದಕ್ಕೂ ಕೂಡ ಆಗೋದಿಲ್ಲ. ಸೊ ಟೈಮ್ ಆಗೋಗ್ಬಿಡುತ್ತೆ ಮತ್ತಿನ್ನೇನು ಅಂತ ಅಂದ್ಬಿಟ್ಟು ಇವಾಗ ಉಷಾಕ ಕೂಡ ಅವರು ಆಟೋ ಬುಕ್ ಮಾಡಿದ್ರು. ಅವ್ರ ನೇಬರ್ ಜೊತೆ ಇವಾಗ ಹೊರಡ್ತಾ ಇದ್ದಾರೆ. ಹಾಗೆಯೇ ಇವಾಗ ನಾನು ನಮ್ಮ ಅಮ್ಮನೂ ಕೂಡ ಇನ್ನೇನು ಆಟೋ ಬುಕ್ ಮಾಡಿದ್ವಿ. ಬಟ್ ಅದೇನೋ ಬುಕ್ಕಿಂಗ್ ತೊಗೊತಾ ಇರಲಿಲ್ಲ. ಸರಿ ಅಲ್ಲೇ ಒಬ್ಬರು ಅಂಕಲ್ ಅವಾಗ ತಾನೇ ಬಂದರು ಆಟೋದವ್ರು. ಪಾಪ ನಾವು ಹೇಳಿದ ತಕ್ಷಣವೇ ಸರಿ ಆಯ್ತು ಬನ್ನಿ ಮೇಡಮ್ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದರು. ನಮಗೆ ಓಲಾದಲ್ಲಿ ಎಲ್ಲ ಎಷ್ಟು ಪ್ರೈಸ್ ಇರುತ್ತೆ ಅದೇ ಪ್ರೈಸ್ನ ಚಾರ್ಜ್ ಮಾಡಿದ್ರು. ನಿಜವಾಗ್ಲೂ ಒಂಥರ ಈ ಥರ ಕಷ್ಟದ ಟೈಮಲ್ಲಿ ಯಾರಾದರೂ ಹೆಲ್ಪ್ ಮಾಡಿದಾಗ ತುಂಬ ಒಂಥರ ಖುಷಿ ಅಂತ ಅನಿಸುತ್ತೆ. ಹೆಂಗಪ್ಪ ಮನೆಗೆ ಹೋಗೋದು, ಇದೇನೋ ಆಟೋ ಬುಕ್ಕೇ ಆಗ್ತಿಲ್ಲ ಅಂತ ಅಂದ್ಕೊಂಡು ಕೂತ್ಕೊಂಡಿದ್ವಿ. ಉಷಾಕ ಕೂಡ ಹೊರಟ್ಬಿಟ್ರು. ಆಮೇಲೆ ಅವ್ರ ಪಾಪ ಹೇಳಿದ ತಕ್ಷಣ ಬಂದರು. ನಂಗೆ ಅದೇ ಖುಷಿ ಆಯಿತು. ಸೊ ಈಗ ಮನೆಗೆ ಹೋದ್ಮೇಲೆ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇವಾಗ ಜಸ್ಟ್ ಬಂದ್ವಿ ಮನೆಗೆ. ಹಾಗೆಯೇ ಇವಾಗ ಏನೆಲ್ಲ ತೊಗೊಂಬಂದಿದ್ದೀನಿ ಚಿಕ್ಕಪೇಟೆಯಿಂದ ಅಂತ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಾಗಿ ನಮ್ಮ ಲೇಬರ್ ಒಬ್ಬರು ಹೇಳಿದ್ರು, ಇನ್ನೇನು ರಕ್ಷಾಬಂಧನ ಹತ್ರ ಬರ್ತದೆ, ಸೊ ಒಂದಷ್ಟು ಸೀರೆಗಳನ್ನೆಲ್ಲ ತೊಗೊಂಡು ಬನ್ನಿ, ನಾನು ಪ್ಯಾಕ್ ಹಾಕ್ತೀನಿ ಅಂತ. ಹೇಗಿದ್ರು ಚಿಕ್ಕಪೇಟೆಗೆ ಹೋಗ್ತಾ ಇದೀವಲ್ಲ ಅಂತ ಅಂದ್ಬಿಟ್ಟು ತೊಗೊಂಡು ಬಂದೆ. ಇವನ್ ಅದನ್ನು ನಾನು ಹಾಗೆ ಶೇರ್ ಮಾಡ್ಕೊಳ್ತೀನಿ. ಬಟ್ ಏನೋ ಓಪನ್ ಮಾಡಲ್ಲ, ಹಾಗೆ ಜಸ್ಟ್ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ತೀನಿ ಅಷ್ಟೇ. ಸೊ ಫಸ್ಟ್ ಬಂದುಬಿಟ್ಟು ಎಲ್ಲನೂ ಕೂಡ ಒಂದೇ ಪ್ಯಾಟರ್ನಲ್ಲೇ ತೊಗೊಂಡು ಬಂದಿದ್ದೀನಿ. ಇದು ಬಂದುಬಿಟ್ಟು 750 ರುಪೀಸ್. ಹೋಲ್ಸೇಲ್ಗೆ ಹೋಗಿ ತೊಗೊಂಡು ಬಂದ್ವಿ. ಬಟ್ ಹೊರಗಡೆ ತೊಗೊಂಡ್ರೆ 1000 ಏನೋ ಆಗುತ್ತೆ ಅಂತ ಹೇಳಿದ್ರು. ಬಟ್ ನಾವು ಹೋಲ್ಸೇಲ್ಗೆ ಹೋಗಿದ್ರಿಂದ ಇದು 750 ರುಪೀಸ್ ಆಯಿತು ಒಂದು ಸೀರೆಗೆ. ಸೊ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ. ಇದೊಂದು ಬಂದುಬಿಟ್ಟು ರೆಡ್ ತೊಗೊಂಡಿದ್ದೀನಿ, ರೆಡ್ಗೆ ಗ್ರೀನ್ ಕಲರ್ ಕಾಂಬಿನೇಷನ್. ಹಾಗೆಯೇ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದೊಂದು ಸ್ಯಾರಿ ಇದು ವೆಂಕಟೇಶ್ವರ ತುಂಬಾ ಚೆನ್ನಾಗಿದೆ. ಅಂದರೆ ತುಂಬ ಕಲೆಕ್ಷನ್ಸ್ ಇತ್ತು ಅಲ್ಲಿ. ಫಸ್ಟ್ ಸ್ಯಾರಿ ಬಂದು ಈ ಒಂದು ರೆಡ್ ಕಲರು, ಅದಾದಮೇಲೆ ಈ ಒಂದು ಗ್ರೀನಿಗೆ ಪಿಂಕ್ ಕಲರ್ ಬಾರ್ಡರ್ ಬರುತ್ತೆ ಈ ರೀತಿಯಾಗಿ. ಸೊ ಇದು ಅಷ್ಟೇ, ನಾನೇನು ಓಪನ್ ಮಾಡಿ ತೋರಿಸಲ್ಲ. ಬಿಕಾಸ್ ಅವರು ಅರ್ಶಿನ ಕುಂಕುಮಕ್ಕೆ ಅಂತ ಕೊಡೋಕ್ಕೆ ತೊಗೊಂಡಿರೋದು. ಸುಮ್ಮನೆ ನಾವು ಯಾಕೆ ಓಪನ್ ಮಾಡೋದು ಅಂತ ಅಷ್ಟೇ. ಸೊ ಎರಡನೇ ಕಲರ್ ಅದು ಗ್ರೀನು. ನೆಕ್ಸ್ಟ್ ಬಂದುಬಿಟ್ಟು ಒಂಥರ ಪಿಂಕ್ ಶೇಡಲ್ಲಿ ಒಂದು ತೊಗೊಂಡಿದ್ದೀನಿ, ನೋಡ್ಬೋದು. ಒಂಥರ ಪಿಂಕ್ಗೆ ರೆಡ್ ಮಿಕ್ಸ್ ಬರುತ್ತಲ್ಲ ಆ ರೀತಿಯಾಗಿ, ಪಿಂಕ್ಗೆ ಗ್ರೀನ್ ಬಾರ್ಡ್ರು. ಇವತ್ತು ನಮ್ಮಮ್ಮ ವಿಡಿಯೋ ಮಾಡಿಕೊಡ್ತಾವ್ರೆ ನನಗೆ. ಇದು ಥರ್ಡ್ ಸ್ಯಾರಿ. ನೆಕ್ಸ್ಟ್ ಬಂದುಬಿಟ್ಟು ಬ್ಲೂ. ನನಗೆ ಈ ಕಲರ್ ಅಂತೂ ತುಂಬಾ ಇಷ್ಟ ಆಯಿತು, ರಾಯಲ್ ಬ್ಲೂಗೆ ಪರ್ಪಲ್ ಬಾರ್ಡರು. ಸೊ ಇದನ್ನು ತೊಗೊಂಡೆ. ಇದನ್ನು ನನಗೆ ತುಂಬ ಇಷ್ಟ ಆಯಿತು ಈ ಒಂದು ಕಲರು. ನೆಕ್ಸ್ಟ್ ಬಂದು ಒಂದು ಸ್ವಲ್ಪ ಡಾರ್ಕ್ ಬ್ಲೂ, ಇದು ನೇವಿ ಬ್ಲೂ. ಡಾರ್ಕ್ ನೇವಿ ಬ್ಲೂ, ಅದಕ್ಕೆ ಪರ್ಪಲ್ ಬಾರ್ಡರು. ಸೊ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ತುಂಬ ಲೈಟ್ ಕಲರ್ಸಿಗೆ ಹೋದರೆ ಏನು ಗೊತ್ತಾ, ಕಲರ್ಸ್ ಅಷ್ಟು ಚೆನ್ನಾಗಿರೋದು ಸಿಗಲ್ಲ. ಬಟ್ ಡಾರ್ಕ್ ಕಲರ್ಸಿಗೆ ಹೋದರೆ ನಮಗೆ ತುಂಬಾ ಚೆನ್ನಾಗಿರೋದು ಸಿಗುತ್ತೆ. ಸೊ ಹಾಗಾಗಿ ನಾನು ಈ ರೀತಿಯಾಗಿ ಸೆಲೆಕ್ಟ್ ಮಾಡಿಕೊಂಡೆ. ಅದಾದಮೇಲೆ ನೆಕ್ಸ್ಟು ಇದು ಈ ಒಂದು ಸ್ಯಾರಿ. ಸೊ ಇದು ಕೂಡ ಅಷ್ಟೇ ಚೆನ್ನಾಗಿದೆ, ಒಂಥರ ಲೈಟ್ ಬ್ಲೂ ಕಲರ್. ಸೊ ಇಷ್ಟು ಸ್ಯಾರಿ ತಗೊಂಡೆ. ಎಲ್ಲ ಇನ್ನೊಂದಿದೆ ಅಲ್ಲಿ ಒಳಗಡೆ ಇಟ್ಟು ಯಾರು ಇವತ್ತೇ ಬಂದ್ಬಿಟ್ಟೈತಾ ರಾಮ. ಸೊ ಇಷ್ಟು ಸ್ಯಾರಿಗಳನ್ನ ತೊಗೊಂಡು ಬಂದಿರೋದು. ಮತ್ತೆ ಆಯ್ತು ಹೋಗೋ ಆ ಕಡೆ. ಸೊ ಇಷ್ಟು ಸ್ಯಾರೀಸು ನಮ್ಮ ಲೇಬರ್ ಹೇಳಿದ್ರು ಅಂತ ತೊಗೊಂಡು ಬಂದ್ವಿ. ಇನ್ನೊಂದು ನಿಮಗೆ ತೊಗೊಳ್ಳಿ ಅಂತ ಹೇಳಿದ್ರು. ಸೊ ಹಾಗಾಗಿ ಸರಿ ಆಯಿತು ಅಂತ ಅಂದ್ಬಿಟ್ಟು ತೊಗೊಂಡೆ. ಹಾಗೆಯೇ ಜೀವನ್ಗೆ ಶಾರ್ಟ್ಸ್ ತೊಗೊಂಡು ಬಂದಿದ್ದೀನಿ. ಇದು ಬಂದ್ಬಿಟ್ಟು 100 ರುಪೀಸ್ ಅಂತ ಸೆಲ್ ಮಾಡ್ತಾಯಿದ್ರು ಅಲ್ಲೇ ರೋಡ್ ಸೈಡಲ್ಲಿ. ಏನೋ ಕ್ವಾಲಿಟಿ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇದೆರಡು ತೊಗೊಂಡು ಬಂದೆ. ಅದಾದಮೇಲೆ ನೆಕ್ಸ್ಟು ಮೇಯ್ನಾಗಿ ನಾವು ನಮ್ಮ ಮನೆಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಡು ಬಂದಿರೋದು, ಅದನ್ನು ಶೇರ್ ಮಾಡ್ಕೊಳ್ತೀನಿ. ಯಾವಾಗಲೂ ಪ್ರತಿ ವರ್ಷ ಏನು ಗೊತ್ತಾ, ತುಂಬ ಶಾಪಿಂಗ್ ಮಾಡ್ಕೊಂಡು ಬರ್ತಾ ಇದೆ. ಬಟ್ ಈ ಸರಿ ಮೇಯ್ನ್ ಆಗಿ ನನಗೆ ಸೀರೆ ಮಾತ್ರನೇ ಬೇಕಾಗಿತ್ತು. ಮತ್ತು ಇನ್ನೇನು ಎಕ್ಸ್ಟ್ರಾ ಶಾಪಿಂಗ್ ಮಾಡೋದಕ್ಕೆ ಹೋಗಲೇ ಇಲ್ಲ.
ಮತ್ತು ಲಾಸ್ಟ್ ಇಯರ್ ಎಲ್ಲನೂ ಕಂಪ್ಲೀಟಾಗಿ ಎಲ್ಲ ಹಬ್ಬಕ್ಕೆ ಪ್ರತಿಯೊಂದನ್ನು ಕೂಡ ಅರೇಂಜ್ ಮಾಡಿ ತೊಗೊಳ್ಬೇಕಾಗಿತ್ತು. ಹಾಗಾಗಿ ಪ್ರತಿಯೊಂದನ್ನು ಶಾಪಿಂಗ್ ಮಾಡಿದ್ದೆ. ಬಟ್ ಈ ಸರಿ ಏನು ಅಷ್ಟಾಗಿ ನೆಸಸರಿ ಇಲ್ಲ ಅಲ್ವಾ, ಆಲ್ಮೋಸ್ಟ್ ಆಲ್ ಎಲ್ಲನೂ ಇದೆ ಅಂತ ಅಂದ್ಬಿಟ್ಟು ಅಷ್ಟೇನೆ ಅಂದ್ಬಿಟ್ಟು ನಾನು ಈ ಒಂದು ಬ್ಯಾಂಗಲ್ ಬಾಕ್ಸ್ನ ತೊಗೊಂಡಿದ್ದೀನಿ. ಈಗ ಸ್ವಲ್ಪ ಗ್ರ್ಯಾಂಡ್ ಆಗಿರೋ ಬ್ಯಾಂಗಲ್ಸ್ ಎಲ್ಲನೂ ನಾವು ಸುಮ್ಮನೆ ಹಾಗೆ ಇಟ್ಟರೆ ಹಾಳಾಗೋಗ್ಬಿಡುತ್ತಲ್ವ, ಹಾಗಾಗಿ ಈ 2 ಬಾಕ್ಸ್ನ ತೊಗೊಂಡೆ. ಒಂದು ನಮ್ಮ ಅಮ್ಮಂಗೆ ಅಂತ, ಇನ್ನೊಂದು ನನಗೆ ಅಂತ. ಸೊ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 250 ರುಪೀಸ್ ಆಯಿತು. ಸೊ ಇದು ನಾವು ಈ ಒಂದು ಸ್ಯಾರಿನ ಶ್ರೀನಿಧಿ ಸಿಲ್ಕ್ಸ್ ಅಂತ ಅಂದ್ಬಿಟ್ಟು ಚಿಕ್ಕಪೇಟೆನಲ್ಲಿ ತೊಗೊಂಡಿರೋದು. ಇದು ಉಷಾಕನೇ ಕರ್ಕೊಂಡು ಹೋಗಿದ್ದೆ ಆ್ಯಕ್ಚುಲಾಗಿ. ಇಲ್ಲಿ ಚೆನ್ನಾಗಿರುತ್ತೆ, ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ. ನಾನು ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ, ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿರೋದು ತೋರಿಸ್ತಾ ಇದ್ರು. ಹಾಗೇನೆ ಮೇಯ್ನ್ ಆಗಿ ಏನಂದರೆ, ನಾವು ಒರಿಜಿನಲ್ ಸಿಲ್ಕ್ ಸ್ಯಾರಿನ ತೊಗೊಳ್ತೀವಿ ಅಂತ ಅಂದರೆ ಪ್ರೈಸ್ ಏನಾದರೂ ಹೈ, ಎಕ್ಸಾಂಪಲ್ ಒಂದು 15,000 ಆ ಥರ ಇತ್ತು ಅಂದರೆ ನಮಗೆ ಅದು ಅರ್ಧ 50% ಡಿಸ್ಕೌಂಟ್ ಆಗಿ 7,500 ರುಪೀಸಿಗೆ ಸಿಗುತ್ತೆ ಅಂತ ಆಫರಲ್ಲಿ ಇತ್ತು. ಸೊ ಹಾಗಾಗಿ ಸರಿ ಆಯಿತು, ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದು. ಬಟ್ ಒಂದಷ್ಟು ಕಲೆಕ್ಷನ್ಸ್ನ ನೋಡಿದ್ವಿ ನಾವು ಅದರೊಳಗೆ ಈ ಒಂದು ಸ್ಯಾರಿನ ತೊಗೊಂಡ್ವಿ. ಸೊ ಇದು ಬಂದ್ಬಿಟ್ಟು ನಮ್ಮ ಅಮ್ಮನಿಗೆ ಅಂತ ತೊಗೊಂಡಿರೋವಂಥದ್ದು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ತುಂಬಾ ಚೆನ್ನಾಗಿದೆ. ನಂದಂತೂ ಬೇಗನೆ ಸೆಲೆಕ್ಷನ್ ಆಗೋಯ್ತು, ನಮ್ಮ ಅಮ್ಮಂದೇನೆ ಸ್ವಲ್ಪ ಲೇಟ್ ಆಗಿತ್ತು. ಒಮ್ಮೆ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನಮ್ಮ ಅಮ್ಮನಿಗೆ ಅಂತ ತೊಗೊಂಡಿರೋದು. ಇದು ಆ್ಯಕ್ಚುಲಾಗಿ ಏನು ಅಂತ ಅಂದರೆ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಆಯಿತು. ನಮ್ಮಮ್ಮ ಏನು ಮಾಡೋದು, ತೊಗೊಳ್ಳ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ರು. ಆಮೇಲೆ ನಾನು ಇಲ್ಲ ತೊಗೊಳ್ಳಿ, ನಾನು ಗುರುಪ್ರವೇಶಕ್ಕೆ ಹೇಗಿದ್ರು ಕೊಡಿಸ್ಬೇಕಲ್ವಾ, ಅದರಲ್ಲಿ ಇದೇ ಅಮೌಂಟ್ನ ಹಾಕ್ಬಿಡ್ತೀನಿ, ಹಾಫ್ ಅಮೌಂಟ್ ನಾನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನಿಗೆ ಈ ಒಂದು ಸ್ಯಾರಿನ ತಗೊಂಡೆ. ಸೊ ಹೇಗಿದೆ, ಚೆನ್ನಾಗಿದೆ ಚಿಂಟು ನಮ್ಮನೆ ಗುರುಪ್ರವೇಶಕ್ಕೆ ನಮ್ಮ ಅಮ್ಮಂಗೆ. ಸೊ ತಡಿದೀನಿ ತಂಗಿ, ಅವಳು ಕೇಳ್ತಾಳೆ. ಸೊ ಇದನ್ನ ತಗೊಂಡೆ ನಮ್ಮ ಅಮ್ಮನಿಗೆ ಅಂತ ಅಂದ್ಬಿಟ್ಟು. ನನಗಂತೂ ಪರ್ಸ್ನಲಿ ತುಂಬಾನೇ ಇಷ್ಟ ಆಯಿತು. ಅಲ್ಲಿ ನಮ್ಮ ಅಮ್ಮನಿಗೆ ಬ್ಲೂ ಕಲರ್ ಸ್ಯಾರಿ ಒಂದು ಇಷ್ಟ ಆಯಿತು. ಬಟ್ ಅಲ್ಲಿ ಇನ್ನೊಂದೇನು ಗೊತ್ತಾ, ನಾವು ವಿಡಿಯೋ ಮಾಡ್ಕೊಳ್ಳೋ ಆಪ್ಷನ್ ಇರಲಿಲ್ಲ. ಇಲ್ಲ ಅಂದಿದ್ರೆ ಸಖತ್ ಕಲೆಕ್ಷನ್ಸ್ ಇತ್ತು, ನಾನು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ. ಇನ್ ಕೇಸ್ ನೀವೇನಾದರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೋಡ್ತೀರಾ ಸ್ಯಾರೀಸ್ ಅಂತ ಅಂದರೆ ಖಂಡಿತವಾಗ್ಲೂ ನೀವು ಕೂಡ ಹೋಗ್ಬೋದು ಶ್ರೀನಿಧಿ ಸಿಲ್ಕ್ಸಿಗೆ. ನಾವು ಯೂಶುವಲ್ ಆಗಿ ಮಾರುತಿ ಸಿಲ್ಕ್ಸ್ಗೆ ಹೋಗ್ತಾ ಇದ್ವಿ ಯಾವಾಗ್ಲೂ. ಬಟ್ ಈ ಸಲ ಒಂದು ಸ್ವಲ್ಪ ಚೇಂಜಸ್ ಇರಲಿ ಅನ್ನೋದಕ್ಕೋಸ್ಕರ ನಾವು ಶ್ರೀನಿಧಿ ಸಿಲ್ಕ್ಸಿಗೆ ಹೋಗಿದ್ದು. ಅಲ್ಲಿ ಸುಮಾರಷ್ಟು ಕಲೆಕ್ಷನ್ಸ್ ಇತ್ತು, ಹಾಗೆಯೇ ಪ್ರೈಸ್ ಕೂಡ ಕಡಿಮೆ ಇರುತ್ತೆ. ಮತ್ತು ನನಗಂತೂ ಈ ಒಂದು ಸ್ಯಾರಿ ನಮ್ಮ ಅಮ್ಮನಿಗೆ ತಗೊಟ್ಟಿರೋದು ತುಂಬಾ ಇಷ್ಟ ಆಯಿತು. ಹಾಗೆಯೇ ಇದು ಬ್ಲೌಸ್ ಬಂದ್ಬಿಟ್ಟು ರೆಡ್ ಕಲರಲ್ಲಿ ಬರುತ್ತೆ. ಸೊ ಕಾಂಟ್ರಾಸ್ಟಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ತುಂಬಾ ಇಷ್ಟ ಆಯಿತು ನಮ್ಮ ಅಮ್ಮನ ಸ್ಯಾರಿ. ಓಪನ್ ಏನೂ ಮಾಡಲ್ಲ, ಏನಕ್ಕಂದರೆ ಓಪನ್ ಮಾಡಿಬಿಟ್ರೆ ಅಂತ ಗೊತ್ತಾ, ಮತ್ತೆ ಫೋಲ್ಡ್ ಮಾಡೋಕ್ಕೆ ಬರಲ್ಲ, ಅದೇ ಥರ. ಅದಕ್ಕೋಸ್ಕರ ಜಸ್ಟ್ ಹೀಗೆ ತೋರಿಸ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಕೂಡ ಒಂಥರ ನಮ್ಮನೆ ಗುರುಪ್ರವೇಶಕ್ಕೆ ಆಗುತ್ತೆ, ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಆಗುತ್ತೆ ಅಂತ ತೊಗೊಂಡೆ. ಮತ್ತು ಇವಾಗಲೂ ತೊಗೊಂಡು ಮತ್ತೆ ಆಮೇಲೆ ತೊಗೊಬೇಕು ಅಂತಂದರೆ ಅಷ್ಟೊಂದು ಬಜೆಟ್ ಇಲ್ಲ. ಸೊ ತುಂಬ ಕಾಸ್ಟ್ಲಿ ಆಗೋಗ್ಬಿಡುತ್ತೆ ಅಂತ ನಾನು ಈ ರೀತಿ ಯೋಚನೆ ಮಾಡಿಬಿಟ್ಟು ಸರಿ ದೇವರಿಗೆ ಹಾಕಿದ್ಮೇಲೆ ನಾವು ಕೂಡ ಅದನ್ನು ಹಾಕ್ಕೊಂಡ್ರೆ ಒಳ್ಳೇದಲ್ವಾ ಅಂತ ಅಂದ್ಬಿಟ್ಟು ನಾನು ಯೋಚನೆ ಮಾಡಿ ತೊಗೊಂಡೆ. ಸೊ ನಾನು ತೊಗೊಂಡಿರೋದು ಬಂದ್ಬಿಟ್ಟು ತುಂಬ ರೇರ್ ಕಲರ್. ನನ್ನ ಹತ್ರ ಅಂತೂ ಪರ್ಸ್ನಲಿ ಈ ಒಂದು ಕಲರ್ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಸೊ ನಾನು ತುಂಬ ಇಷ್ಟಪಟ್ಟು ಈ ಒಂದು ಸ್ಯಾರಿನ ತೊಗೊಂಡೆ. ಸೊ ಇದು ಎಷ್ಟಾಯಿತು ಅಂತ ಅಂದರೆ ಹೇಳ್ತೀನಿ ಪ್ರೈಸ್ ಎಲ್ಲ ನಾನು. ಸೊ ಕಲರ್ ಕಾಂಬಿನೇಷನ್ ಅಂತೂ ತುಂಬಾ ಇಷ್ಟ ಆಯಿತು. ಒಂಥರ ರೇರ್ ಕಲರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅಲ್ಲಿ ಸುಮಾರಷ್ಟು ಕಲೆಕ್ಷನ್ಸ್ನ ನಾವು ನೋಡಿದ್ವಿ, ಅದರೊಳಗೆ ನನಗೆ ಇದು ತುಂಬಾ ಇಷ್ಟ ಆಯಿತು. ಹಾಗೆಯೇ ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಬಂದುಬಿಟ್ಟು ಒಂಥರ ರಾಮ ಗ್ರೀನ್ ಕಲರಲ್ಲಿ ಬರುತ್ತೆ ಬಾರ್ಡರು, ಮತ್ತು ಶೇಡೆಡಲ್ಲಿ ಬಂದು ಪಿಂಕ್ ಹಾಗೆಯೇ ಗೋಲ್ಡನ್ ಪರ್ಪಲ್ನಲ್ಲಿ ಶೇಡೆಡಲ್ಲಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ. ನಾನು ಇದನ್ನು ಗುರುಪ್ರವೇಶಕ್ಕೆ ಸಂಜೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಅಂದರೆ ಸಂಜೆ ಗಣೇಶ ಹೋಮ ಅಥವಾ ಏನಾದರೂ ಪೂಜೆ ಎಲ್ಲ ಮಾಡ್ತಾರಲ್ವಾ, ಅಟ್ಲೀಸ್ಟ್ ಒಂದು 2-3 ಸೀರೆ ಇತ್ತು ಅಂತ ಅಂದರೆ ಆಗುತ್ತೆ ಎಕ್ಸ್ಟ್ರಾ. ಈಗ ಹೋದ ವರ್ಷ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದ ಸ್ಯಾರಿನ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇದು ಕೂಡ ಅಷ್ಟೇ ಗುರುಪ್ರವೇಶಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡೆ. ಸೊ ಓಪನ್ ಏನೂ ಮಾಡಿ ತೋರಿಸಲ್ಲ, ಜಸ್ಟ್ ಹಾಗೆ ಸಿಂಪಲಾಗಿ ತೋರಿಸ್ತೀನಿ. ತುಂಬಾ ಗ್ರ್ಯಾಂಡಾಗಿ ಬರುತ್ತೆ ಈ ಸ್ಯಾರಿ. ನನಗೆ ಅಲ್ಲಿ ಲೈಟಲ್ಲಿ ನೋಡಿ ತುಂಬಾ ಇಷ್ಟ ಆಯಿತು. ಹಾಗೆಯೇ ವೇರ್ ಮಾಡಿ ಸುಮ್ಮನೆ ಹೀಗೆ ಇಟ್ಟು ನೋಡಿದ್ವಿ, ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಮೈ ಮೇಲೇನು ಹಾಕಲ್ಲ, ಹಾಗೆ ಸುಮ್ಮನೆ ತೋರಿಸ್ತೀನಿ. ಫುಲ್ ಸ್ಯಾರಿ ಇದೇ ರೀತಿಯಾಗೇ ಬರುತ್ತೆ, ತುಂಬ ಗ್ರ್ಯಾಂಡಾಗೇ ಇದೆ. ಇದೊಂದು ಸ್ವಲ್ಪ ಏನು ಗೊತ್ತಾ, ರೇರ್ ಕಲರ್ ಕಾಂಬಿನೇಷನ್ ಅಲ್ವಾ, ಹಾಗಾಗಿ ಇದು ಬಂದುಬಿಟ್ಟು 15,000 ಪ್ರೈಸ್ ಇದೆ. ಡಿಸ್ಕೌಂಟ್ ಹೋಗ್ಬಿಟ್ಟು ನಮಗೆ 7,500 ರುಪೀಸ್ ಆಯಿತು ಈ ಒಂದು ಸ್ಯಾರಿ. ನೋಡ್ಬೋದು
ಗೃಹಪ್ರವೇಶಕ್ಕೂ ಆಗುತ್ತೆ, ವರಮಹಾಲಕ್ಷ್ಮಿ ಹಬ್ಬಕ್ಕೂ ಆಗುತ್ತೆ. ಸೊ ಏನು ಗೊತ್ತಾ, ಮನೆ ಕಟ್ಟೋ ಟೈಮಲ್ಲಿ ಕೊನೆ ಟೈಮಲ್ಲಿ ನಮ್ಮ ಹತ್ರ ದುಡ್ಡಿರುತ್ತೆ ಎಲ್ಲದಕ್ಕೂ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಎಲ್ಲನೂ ಆಲ್ಮೋಸ್ಟ್ ಆಲ್ ಖರ್ಚಾಗಿ ಹೋಗ್ಬಿಟ್ಟಿರುತ್ತೆ. ಇನ್ನು ಆವಾಗ ನಾನು ಮತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೂ ತೊಗೊಂಡು ಗೃಹಪ್ರವೇಶಕ್ಕೂ ತೊಗೋಬೇಕು ಅಂತ ಅಂದರೆ ಡಬಲ್ ಖರ್ಚು. ಸೊ ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡೋದು ಅನ್ನೋದಕ್ಕೋಸ್ಕರ ಈ ರೀತಿ ಯೋಚನೆ ಮಾಡಿ, ಸರಿ ಹೇಗಿದ್ರು ದೇವರಿಗೆ ಹಾಕ್ತೀನಿ ಅಲ್ವಾ, ಅದನ್ನು ನಾನು ಆಮೇಲೆ ಗೃಹಪ್ರವೇಶಕ್ಕೆ ನಾನು ಹಾಕೊಬೋದು ಅಂತ ಅಷ್ಟೇನೆ. ಸಂಜೆ ಬ್ಲೌಸ್ ಬಂದ್ಬಿಟ್ಟು ಈ ರೀತಿ ಈ ಕಲರಲ್ಲಿ ಬರುತ್ತೆ. ಅಲ್ಲಿ ನೋಡ್ಸು, ನೋಡ್ತಾ ಇದ್ದೀನಿ. ಕಾಣಿಸ್ತದಾ? ಸೊ ಇದು ಬ್ಲೌಸು ಈ ರೀತಿ ಬರುತ್ತೆ, ಚೆನ್ನಾಗಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ನನ್ನ ಹತ್ರ ಅಂತೂ ಈ ಕಲರ್ ಇರಲಿಲ್ಲ ಕಾಂಬಿನೇಷನ್ನು. ಸೊ ಈ ಥರ ಹೋಗೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಪರ್ಪಲಲ್ಲಿ ತೊಗೋಬೇಕು ಅಂತ ತುಂಬ ಆಸೆ ಇತ್ತು. ಫೈನಲಿ ಪರ್ಪಲಲ್ಲಿ ಈ ರೀತಿ ನನಗೆ ಅಂತ ಸಿಕ್ತು ಕಲರ್, ಅಷ್ಟೇನೆ. ಸೊ ಇಷ್ಟೇ ನಮ್ಮ ಶಾಪಿಂಗು. ಇದು ಬಂದ್ಬಿಟ್ಟು ಪ್ರೈಸು ನಾನು ತೋರಿಸ್ತೀನಿ. 50,000. ಇಲ್ಲಿ ತೋರಿಸು ಮಮ್ಮಿ. 14,000 ಐತೆ. ಸೊ ಇಲ್ಲಿ MRP ಬಂದುಬಿಟ್ಟು 14,000 ಇದೆ. ಹಾಗೆಯೇ 7,500 ಡಿಸ್ಕೌಂಟ್ ಆದಮೇಲೆ ಪ್ರೈಸು. ಆ್ಯಕ್ಚುಲಾಗಿ ನಾವು ಒಂದು 3 ಸೀರೆನೋ ಇಟ್ಕೊಂಡಿದ್ವಿ. ಫೈನಲ್ ಆಗಿ ಇದನ್ನೇ ತೊಗೊಂಡೆ. ಅದು ಬಂದ್ಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇತ್ತು ನಮಗೆ, ಅಂದರೆ ಅಷ್ಟಾಗಿ ಬ್ರೈಟ್ ಆಗಿದೆ ವಾವ್ ಅನ್ನೋ ಥರ ಅಷ್ಟಾಗಿ ಅನ್ನಿಸ್ತಾ ಇರಲಿಲ್ಲ. ಆಮೇಲೆ ಇನ್ನೊಂದು ಸಾರಿ ಬಂದ್ಬಿಟ್ಟು ನನಗೆ ತುಂಬಾ ಇಷ್ಟ ಆಗಿತ್ತು. ಒಂಥರ ಗೋಲ್ಡನ್ ಶೇಡಿಗೆ ಪರ್ಪಲ್ ಬಾರ್ಡರ್ ಅನ್ಸುತ್ತಲ್ವ, ಅದು ಉಷಾ ಕೈಲಿದು ಆರೆಂಜ್ ಗೋಲ್ಡನ್ ಕಲರ್. ಶೇಡಿಗೆ ಒಂಥರ ಪರ್ಪಲ್ ಬಾರ್ಡರು. ಇವನ್ ಅದು ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ಏನಂದ್ರೆ ಇದೊಂದು ಸ್ವಲ್ಪ ರೇರ್ ಕಾಂಬಿನೇಷನ್ ತರ ಇತ್ತು ಅಲ್ವಾ. ಹಾಗೇನೆ ಪ್ರೈಸ್ ವೈಸ್ ನೋಡಿದ್ರೆ ಇದು ಸ್ವಲ್ಪ ಹೈ ಕೂಡ ಇತ್ತು. ಆಮೇಲೆ ನಮ್ಗೆ ಸ್ವಲ್ಪ ಡಿಸ್ಕೌಂಟ್ ಅಲ್ಲೇನೆ ಸಿಗ್ತಾ ಇದೆ ಅಲ್ವಾ. ಇವಾಗೆಲ್ಲ ಆಷಾಢ ಸೇಲು, ಆಮೇಲೆ ವರಮಹಾಲಕ್ಷ್ಮಿ ಹಬ್ಬದ ಸೇಲು ಅಂತೆಲ್ಲ ತುಂಬಾ ಆಫರ್ ಎಲ್ಲ ಹಾಕಿರ್ತಾರೆ ಯೂಶುವಲ್ ಆಗಿ ಚಿಕ್ಕಪೇಟೆನಲ್ಲಿ. ಬಟ್ ಇಲ್ಲೇ ಎಲ್ಲರೂ ನಾವು ನಿಯರ್ ಬೈ ತಗೊಂಡ್ತೀವಿ ಅಂತ ಅಂದ್ರೆ ಸ್ವಲ್ಪ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಅಲ್ಲೇ ಹೋಗಿ ತೊಗೊಂಡು ಬಂದ್ವಿ. ಹೋದ ವರ್ಷ ಕೂಡ ಅಷ್ಟೇ ನಾನು ಚಿಕ್ಕಪೇಟೆನಲ್ಲೇ ಹೋಗಿ ತೊಗೊಂಡು ಬಂದಿದ್ದು. ಹಾಗೇನೆ ಇನ್ನೊಂದೇನು ಗೊತ್ತಾ, ನಾವು ಇಷ್ಟ ಶಾಪಿಂಗ್ ಮಾಡಿದ್ದೀನಿ, ಏನು ಎಕ್ಸ್ಟ್ರಾ ಮಾಡಲಿಲ್ಲ. ಹಾಗೇನೆ ನಾವು ಸೀರೆ ತೊಗೊಂಡ್ವಲ್ವಾ, ನಮಗೆ ವೆಂಕಟೇಶ್ವರ ಮತ್ತು ಲಕ್ಷ್ಮಿದು ಒಂದು ಚಿಕ್ಕ ಫ್ರೇಮ್ ಕೊಟ್ಟಿದ್ದಾರೆ ಸಿಲ್ವರ್ದು. ಏನಂದರೆ 5,000 ಮೇಲೆ ನಾವೇನಾದ್ರು ಶಾಪಿಂಗ್ ಮಾಡಿದ್ವಿ ಅಂತ ಅಂದರೆ ನಮಗೆ ಈ ರೀತಿಯಾಗಿ ಸಿಲ್ವರ್ದು ಐಟಮ್ನ ಕೊಡ್ತಾರೆ. ಈ ರೀತಿ ಫ್ರೇಮು ತುಂಬಾ ಚೆನ್ನಾಗಿದೆ ಇದು ಕೂಡ. ಸೊ ಇದು ಬಂದ್ಬಿಟ್ಟು ವೆಂಕಟೇಶ್ವರ. ನಮ್ಮ ಮನೆಯಲ್ಲಿ ವೆಂಕಟೇಶ್ವರ ಇರಲಿಲ್ಲ. ಸೊ ವೆಂಕಟೇಶ್ವರ ಒಂದು, ಲಕ್ಷ್ಮಿ ಒಂದು ಕೊಟ್ಟಿದ್ದಾರೆ. ಯೂಶುವಲಾಗಿ ಒಂದು ಸೀರೆ ಒಂದನೇ ಗಿಫ್ಟು. ಬಟ್ ನಾನು ನಮ್ಮಮ್ಮ ಇಬ್ಬರು ಕೂಡ ತೊಗೊಂಡ್ವಿ ಅಲ್ವಾ. ವೆಂಕಟೇಶ್ವರ ಮತ್ತು ಒಂದು ಲಕ್ಷ್ಮಿ ಸಿಕ್ತು. ನಾನು ನಮ್ಮಮ್ಮಂಗೆ ಹೇಳ್ತಾ ಇದ್ದೀನಿ, ನನಗೆ ಕೊಟ್ಬಿಡು ಮಮ್ಮಿ, ನಮ್ಮ ಮನೇಲಿ ಹೇಗಿದ್ರು ವೆಂಕಟೇಶ್ವರ ಇಲ್ಲ, ಲಕ್ಷ್ಮಿ ನನಗೆ ಕೊಟ್ಟಿದ್ದಾರೆ, ಗಂಡ ಹೆಂಡತಿ ದೂರ ಮಾಡಬಾರ್ದಲ್ವ, ಅದಕ್ಕೆ ನನಗೆ ಕೊಟ್ಬಿಡು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಮಮ್ಮಿ ವೆಂಕಟೇಶ್ವರ ಕೊಡು. ಯಾಕೆ ನಿಮ್ಮ ಮನೇಲಿ ಇಲ್ವಾ ವೆಂಕಟೇಶ್ವರ ಲಕ್ಷ್ಮಿ ಇಬ್ರು? ಎಲ್ಲೈತೆ? ಅಲ್ಲಿ ಇಲ್ವಾ ಒಳಗಡೆ? ಬಟ್ ಒಳ್ಳೆ ವಿಷಯ ಏನು ಅಂದ್ರೆ ಲಕ್ಷ್ಮಿ ವೆಂಕಟೇಶ್ವರ ಎರಡೂ ಕೂಡ ಸಿಕ್ಕಿದ್ದಾರೆ. ಹಾಗೇನೆ ಇನ್ನೊಂದೇನು ಗೊತ್ತಾ, ಉಷಾಕ ಹೀಗೆ ಮಾತಾಡ್ತಾ ಇದ್ರು ಮೇಲ್ಗಡೆ, ಅಯ್ಯೋ ನಿಮ್ಗೆ ವೆಂಕಟೇಶ್ವರ ಕೊಟ್ಟಿದ್ದಾರೆ, ನೋಡ್ಬೇಕು ಕಣೆ, ನನ್ಗೂ ವೆಂಕಟೇಶ್ವರ ತಗೋಬೇಕು ಅಂತ ಒಂದು ಆಸೆ ಇದೆ ಅಂತ ಹೀಗೆ ಏನೋ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ ನಾವು ಮೇಲ್ಗಡೆ, ಆಯ್ತಾ. ಆಮೇಲೆ ಕೆಳಗಡೆ ಬಂದ್ರೆ ಉಷಾಕನ್ ಸೀರೆಗೂ ಕೂಡ ಅಷ್ಟೇ. ಏನಾದ್ರು ನಾನು ಆಪ್ಷನ್ ಸಿಕ್ಕಿದ್ರೆ ನಾನು ವೆಂಕಟೇಶ್ವರದ ಒಂದು ಫ್ರೇಮ್ ತಗೊಬೇಕು ಅಥವಾ ಒಂದು ಕ್ಯಾಲೆಂಡರ್ ಆದ್ರೂ ತಗೊಂಬಂದು ಹಾಕ್ತೀನಿ ಮನೇಲಿ ಅಂತ ಹೇಳಿ ಮಾತಾಡ್ತಾ ಇದ್ವಿ ಮೇಲ್ಗಡೆ ಫ್ಲೋರಲ್ಲಿ. ಆಮೇಲೆ ನೋಡಿದ್ರೆ ಕೆಳಗಡೆ ಬಿಲ್ ತಗೊಂಡು ಹೋಗಿ ಅವ್ರಿಗೆ ತೋರಿಸ್ಬೇಕಲ್ವಾ. ತೋರಿಸಿದಾಗ ಅವ್ರು ನಮಗೆ ಈ ಒಂದು ವೆಂಕಟೇಶ್ವರನ ಕೊಟ್ಟರು, ಉಷಾಕಂಗೂ ಕೂಡ. ಸೊ ಉಷಾಕ ಅಂತೂ ಫುಲ್ ಖುಷಿ ಆಗೋದ್ರು. ಅಪ್ಪ ನಾನು ಮೇಲ್ಗಡೆ ತಾನೇ ನೆನ್ಸ್ಕೊತಾ ಇದ್ದೆ, ಫೈನಲಿ ನನಗೆ ವೆಂಕಟೇಶ್ವರನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಅಂತ. ಉಷಾಕ ಕೂಡ ತುಂಬಾ ಖುಷಿ ಆಗ್ಬಿಟ್ರು. ನನಗಂತೂ ಲಕ್ಷ್ಮಿ ಕೊಟ್ರಲ್ಲ ಅದು ತುಂಬ ಖುಷಿ ಆಯಿತು. ನಮ್ಮ ಅಮ್ಮಂಗೆ ವೆಂಕಟೇಶ್ವರ ಕೊಟ್ಟರು. ನಾನು ಅದಕ್ಕೆ ನಮ್ಮ ಅಮ್ಮಂಗೆ ಹೇಳ್ತಿದ್ದೆ, ನಾನು ಕೊಡ್ಮಮ್ಮಿ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ನಮ್ಮ ಮನೆಗೆ ಬರಲಿ ಅಂತ ಅಂದ್ಬಿಟ್ಟು. ಸೊ ಹೇಗಿದ್ರು ನಮ್ಮ ಅಮ್ಮನ ಮನೆಯಲ್ಲಿ ಇದೆ ಅಲ್ಲ ವೆಂಕಟೇಶ್ವರ ಲಕ್ಷ್ಮಿ ಎಲ್ಲರೂ. ಸೊ ನಾನು ಕೇಳ್ತಾ ಇದ್ದೀನಿ ಹೀಗೇನೆ. ಸರಿ, ಇಷ್ಟೇ. ಈ ರೀತಿ ಇತ್ತು ನಮ್ಮದು ಚಿಕ್ಕಪೇಟೆ ಶಾಪಿಂಗು. ಸೊ ನಾವೇನು ಜಾಸ್ತಿ ಎಲ್ಲ ಶಾಪಿಂಗ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಹಾಗೆಯೇ ಉಷಾಕ ಕೂಡ ಬಂದಿದ್ರಲ್ವ ಚಿಕ್ಕಪೇಟೆಗೆ, ಹಂಗೆ ಸೀರೆ ಕೊಟ್ಟಿದ್ದೆ ಕುಚ್ಚು ಹಾಕೋದಕ್ಕೆ ಅಂತ ಅಂದ್ಬಿಟ್ಟು. ಇವನ್ ಅದನ್ನು ಕೂಡ ತೊಗೊಂಡು ಬಂದು ಕೊಟ್ಟರು. ಸೊ ಈ ರೀತಿಯಾಗಿ ಕುಚ್ಚು ಹಾಕಿದ್ದಾರೆ. ಸೊ ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು. ಸಿಂಪಲ್ಲಾಗಿ ಕ್ಯೂಟಾಗಿದೆ, ಚೆನ್ನಾಗಿದೆ ಇದು. ಹಾಗೆಯೇ ನಮ್ಮ ಅಮ್ಮಂದಕ್ಕೆ ಹಾಕಿದಾರಲ್ವ, ನಮ್ಮ ಅಮ್ಮನ ಸಾರಿಗೆ, ಅದಂತೂ ಸಖತ್ತಾಗಿ ಬಂದಿದೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಈ ರೀತಿಯಾಗಿದೆ ಫ್ಲವರ್ ಡಿಸೈನು, ಚೆನ್ನಾಗಿದೆ. ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಈ ಒಂದು ಸ್ಯಾರಿನ ಕೊಟ್ಟಿದ್ರು. ಸೊ ಅದಕ್ಕೆ ನಮ್ಮಮ್ಮ ಈ ರೀತಿಯಾಗಿ ಹಾಕಿದ್ದಾರೆ. ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ಕೂಡ. ಇನ್ನು ಬ್ಲೌಸ್ ಒಂದು ವರ್ಕ್ ಮಾಡಿಸಿರೋದು, ಅದನ್ನು ಕೂಡ ನಾನು ಒಂದು ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೆ. ಅದನ್ನ ಸ್ಟಿಚ್ ಮಾಡಿಸ್ಬೇಕು ಅಷ್ಟೇ. ಕೊಟ್ಟಿದ್ದೀವಲ್ಲ, ಸ್ಟಿಚ್
ಸ್ಟಿಚ್ ಕೊಟ್ಟಿದ್ದೀವಿ ಅದು ಬಿಡು stitch ಆದ್ಮೇಲೆ ಮಾಡಿಸ್ತೀನಿ ನಾನು. ಯಾವ ರೀತಿ ಕಾಣಿಸುತ್ತೆ ಅಂತ. ಸದ್ಯ ಸೀರೆ ಒಂದು ರೆಡಿ ಆಗಿದೆ. ನೋಡ್ತೀನಿ. ರಾಣಿಯವ್ರ ಅತ್ತೆ ಕೊಟ್ಟಿರೋದು ನಾನು ಇದನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ಅಂದ್ಬಿಟ್ಟು. ಏನು ಈ ವರ್ಷ ಜಾಸ್ತಿ ಅದು ಇದು ಅಂತೆಲ್ಲ ಐಟಮ್ಸ್ ಎಲ್ಲ ತೊಗೊಂಡು ಬಂದಿಲ್ಲ. ಸಿಂಪಲ್ ಆಗಿ ಏನು ಬೇಕೋ ಅಷ್ಟೇ ನಾನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಟಾಟಾ.